ಕೃಷ್ಣ ಪರಮಾತ್ಮ ಗೋಕುಲ ಬಿಟ್ಟು ವೃಂದಾವನಕ್ಕೆ ಬಂದಿದ್ದಾನೆ. ಅವನು ತ್ರಿಧಾಮ ಅಂತ ಅವನಿಗೆ ಹೆಸರು. ಅವನಿಗೆ ವೈಕುಂಠ, ಶ್ವೇತದ್ವೀಪ, ಅನಂತಾಸನ ಅಂತ 3 ಅವನ ಲೋಕಗಳೇ. ಆ 3 ಲೋಕಗಳ ಒಡೆಯನಾದ ಕಾರಣ ಭಗವಂತನಿಗೆ ತ್ರಿಧಾಮ. ಧಾಮ ಅಂದರೆ ಮನೆ. 3 ಕಡೆಯಲ್ಲಿ ಅವನದೇ ಆಗಿರ್ತಕ್ಕಂಥ ವಿಶೇಷವಾದ ಮನೆ. ಹಾಗಾಗಿ ತ್ರಿಧಾಮ ಅಂತ ಅವನನ್ನು ಕರೀತಾರಂತೆ. ಆ ಕೃಷ್ಣ ಹೇಳ್ತಾನೆ, ಅವನೇ ನಾನು ಅಂತ ತೋರಿಸ್ಲಿಕ್ಕೆ ಭೂಲೋಕದಲ್ಲಿ 3 ಕಡೆ ಹುಟ್ಟಿದ್ದು ಮಥುರ, ಹೋಗಿದ್ದು ಗೋಕುಲ, ಈಗ ಬರ್ತಾ ಇರೋದು ವೃಂದಾವನ. ಹೀಗಾಗಿ ಕೃಷ್ಣ ಪರಮಾತ್ಮ ವೃಂದಾವನಕ್ಕೆ ಬಂದಿರತಕ್ಕಂಥದ್ದು. ಅಲ್ಲಿ ವತ್ಸಾಸುರ ಅಂತ ಕರುವಿನ ರೂಪದಲ್ಲಿ ಬಂದ ಒಬ್ಬ ದೈತ್ಯ, ಅವನನ್ನು ದೇವರು ಸಂಹಾರ ಮಾಡಿದ್ದಾನೆ. ಇನ್ನೊಬ್ಬ ಬಕಪಕ್ಷಿಯಂತೆ ಬಂದಿದ್ದಾನೆ, ಅವನನ್ನು ಭಗವಂತ ಸಂಹಾರ ಮಾಡಿದ್ದಾನೆ. ಆ ಬಕಪಕ್ಷಿ ಬೆಳ್ಳಗಿರುತ್ತಂತೆ, ಬೆಳ್ಳ ರೆಕ್ಕೆ. ಅದು ಬರುವಾಗಲೇ ನಾಲ್ಗೆ ಹೊರಗೆ ಹಾಕ್ಕೊಂಡು ತನ್ನ ರೆಕ್ಕೆಗಳನ್ನು ಬಡಿತಾ ಕೃಷ್ಣನ ಮುಂದೆ ಬರ್ತಾ ಇದೆ. ಬರುವಾಗ ಹೇಳುತ್ತಂತೆ, ಕೃಷ್ಣ, ಈ ನನ್ನ ನಾಲಿಗೆ ನೋಡು, ಎಂದು ನಿನ್ನ ನಾಮಸ್ಮರಣೆ ಮಾಡೇ ಇಲ್ಲ. ಈ ನನ್ನ ರೆಕ್ಕೆ ನೋಡು, ಇದು ಬಿಳಿ. ನಾನು ನಿನ್ನ ಪಕ್ಷದವ ಅಲ್ಲ. ಪಕ್ಷ ಅಂದರೆ ದೇವರ ಬಣ್ಣ ಕಪ್ಪು, ಇದು ಹೇಳುತ್ತೆ ನಾನು ಬಿಳಿ. ಅದರಿಂದ ನಿನ್ನ ಪಕ್ಷ ನಾನಲ್ಲ, ನಿನ್ನ ವರ್ಣ, ನಿನ್ನ ಬಣ್ಣ ನಾನಲ್ಲ, ನಿನಗೆ ವಿರೋಧದವ ನಾನು. ಹೀಗೆಲ್ಲ ಹೇಳ್ತಾ ಬಂದಿದೆ. ಭಗವಂತನ ವಿರುದ್ಧ ಹೊರಟವರನ್ನು ಭಗವಂತ ಏನು ಮಾಡ್ತಾನೆ ಅಂದರೆ, ಪತತ್ರಿಣಂ ತಂ ಪ್ರತಿಗೃಹ್ಯ ದೌರ್ಭ್ಯಾಂ ವಿಭಿದ್ಯ ತುಂಡಂ ನಿನಿಪತ್ಯ ಭೂಮೌ ಸಯಾತನಾಮೀನ ಭುಜಂ ವಿದಾತುಂ ಅಯೋಜಯನ್ನಾರಕವಾಪಿಕಾಸೂ. ಕಂಸನಿಂದ ಪ್ರೇರಿತನಾಗಿ ಬಂದ ಈ ಬಕ ಅಸುರ ಬಕಪಕ್ಷಿಯಂತೆ ಬಂದ. ಸಾಮಾನ್ಯ ಬಕಪಕ್ಷಿಗಳಿಗೆ ಇಷ್ಟವಾದ ಆಹಾರ ಮೀನು. ಕೃಷ್ಣನನ್ನು ಮೀನು ಅಂತ ತಿಳ್ಕೊಂಡ. ಯಾಕೆಂದರೆ ಯಾರೋ ಪುರಾಣ ಹೇಳುವಾಗ ಮತ್ಸ್ಯಾವತಾರ ದೇವರು ತೊಗೊಂಡಿದ್ದು ಹೇಳಿದರು. ಇವನು ಮುಂದೆ ನರಸಿಂಹಾವತಾರ, ಕೂರ್ಮಾವತಾರ ಕೇಳಲಿಲ್ಲ. ಮೀನಾಗಿ ದೇವರು ಹುಟ್ಟಿದ್ದ ಅಂತ ಕೇಳಿದ್ನಲ್ಲ. ಹೀಗಾಗಿ ಅದೇ ಮೀನು ಕೃಷ್ಣ ಆಗಿ ಬಂದಿದ್ದಾನೆ, ನನಗೆ ಒಳ್ಳೆ ಊಟ ಆಯಿತು ಅಂತ ಆ ಮೀನನ್ನು ಹಿಡಿದು ತಿನ್ನಲಿಕ್ಕೆ ದೊಡ್ಡ ಕೊಕ್ಕಿಟ್ಕೊಂಡು ಬಂದ. ಕೆಲವರೇನೆಂದರೆ ದೇವ್ರದ್ದು ಸಂಬಂಧಪಟ್ಟದ್ದನ್ನು ತಿಂತಾರೆ. ಈ ತಿನ್ನೋ ಬುದ್ಧಿ ಬಂದುಬಿಟ್ರೆ ಇದು ನಮ್ಮದು, ಇದು ಬೇರೆಯವ್ರದ್ದು, ಇದು ದೇವ್ರದ್ದು, ಇದು ಬ್ರಾಹ್ಮಣರದ್ದು, ಹೀಗಿಲ್ಲ. ಒಟ್ಟು ತಿನ್ನಬೇಕು, ಯಾರ್ದಾದ್ರೂ ತಿಂದುಬಿಡೋದು. ಹೀಗೆ ತಿಂತಾರೆ ಕೆಲವರು. ಇನ್ನು ಅವ್ರಿಗಿಂತೂ ಸ್ಪೆಷಲಿಸ್ಟ್ಗಳಿರ್ತಾರೆ. ಅವರೇನೆಂದರೆ ದೇವ್ರದ್ದಲ್ಲ, ದೇವ್ರನ್ನೇ ತಿಂದು ಹಾಕ್ಬಿಡ್ತಾರೆ. ಅಲ್ಲಿದ್ದ ದೇವರೇ ಇರಬಾರ್ದು, ಹಂಗೆ ಮಾಡಿ ಇಟ್ಬಿಡ್ತಾರೆ. ಹಾಗೆ ಈ ಬಕಾಸುರ ಏನು ಮಾಡಿದ, ಕೃಷ್ಣನ್ನೇ ನುಂಗು ಬಿಡೋಣ ಅಂತ ಬಂದ. ಆದರೆ ಕೃಷ್ಣ ಎಂಥವ ಅಂದರೆ ಇವನು ಸಾಮಾನ್ಯ ಅಲ್ಲ. ವಾದಿರಾಜ ಶ್ರೀಮಚ್ಚರಣರು ವರ್ಣನೆ ಮಾಡುವಾಗ ಹೇಳ್ತಾರೆ, ಇವನು ಸಣ್ಣ ಪುಟ್ಟ ಮೀನಲ್ಲ, ಇವನು ಬ್ರಹ್ಮದೇವರನ್ನೇ ನುಂಗುವಂತಹ ದೊಡ್ಡ ಮೀನಿದು. ಪ್ರಳಯ ಕಾಲದಲ್ಲಿ ಚರಾಚರಾತ್ಮಕವಾದ ಸಮಸ್ತ ಪ್ರಪಂಚವನ್ನೇ ನುಂಗುವ ದೊಡ್ಡ ತಿಮಿಂಗಿಲ ಈ ಕೃಷ್ಣ. ಅದನ್ನು ತಿಳಿಯದೆ ಸಾಮಾನ್ಯ ಮೀನಿನಂತೆ ಮೀನು ಅಂತ ತಿಳ್ಕೊಂಡು ಬಂದಂತಹ ಬಕಾಸುರ ಬಂದಾಗ ಭಗವಂತ ಪತತ್ರಿಣಂ, ಪತತ್ರಿ ಅಂದರೆ ಕೊಕ್ಕು ಅಥವಾ ರೆಕ್ಕೆಗಳಿಂದ ಓಡಾಡುವಂತಹ ವ್ಯಕ್ತಿ, ಆ ದೈತ್ಯನ 2 ಕೊಕ್ಕುಗಳನ್ನು ಹಿಡಿದು ಕೈಯಿಂದ ಸೀಳಿಟ್ಬಿಟ್ಟಿದ್ದಾನೆ. 2 ಶರೀರವನ್ನು 2 ಛೇದನ ಮಾಡಿದ್ದಾನೆ. ಅವನು ಹೇಳಿದ್ನಂತೆ, ನೀನು ಮೀನು ತಿನ್ನಕ್ಕೆ ಬಂದಿದೀಯಾ, ಆದರೆ ನಿನಗೆ ಮೀನು ಇಲ್ಲಿಲ್ಲ. ನರಕಗಳಲ್ಲಿ ಯಾತನೆ ಅನ್ನುವ ಮೀನನ್ನು ತಿನ್ನಲಿಕ್ಕೆ ಹೋಗು. ಭಗವಂತನ ದ್ವೇಷಿಗಳು, ಭಗವಂತನನ್ನೇ ನುಂಗ್ಲಿಕ್ಕೆ ಬರೋರು, ಭಗವಂತನಿಗೆ ಸಂಬಂಧಪಟ್ಟೋದನ್ನು ನುಂಗೋರು, ಅವರಿಗೆ ನರಕದಲ್ಲಿ ಯಾತನೆ ಕಟ್ಟಿಟ್ಟ ಬುತ್ತಿ ಅಂತ ಈ ಮುಖಾಂತರ ರಾಜರು ತೋರಿಸ್ತಾ ಇದ್ದಾರೆ. ಇಂತಹ ಎಲ್ಲ ಸಂದರ್ಭದಲ್ಲಿ ವಾದಿರಾಜ ಶ್ರೀಮಚ್ಚರಡು 4ನೇ ಸರ್ಗದಲ್ಲಿ ಈ ಎಲ್ಲ ಕಥೆಗಳನ್ನು ವರ್ಣನೆ ಮಾಡ್ತಾ ವಸಂತ ಋತುವಿನ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಸಜಲಶೀಕರ ದಕ್ಷಿಣ ವಾಯುನ ಕುಸುಮ ಸಂಚಯ ಕಂಪನ ಚುಂಚುನ ವ್ಯಜನಪಾಣಿ ತಲೈವ ತಮನ್ವಗಾತ್ ವನರಮಾನರಮಾನಸ ಮಂಡನಂ. ಆ ಇಡೀ ವೃಂದಾವನ ಭಗವಂತನ ವಿಹಾರಕ್ಕೆ ಯೋಗ್ಯವಾದ ಸ್ಥಳವಾಗಿದೆಯಂತೆ. ಆ ವನಲಕ್ಷ್ಮಿ ಕುಸುಮಗಳ ಗುಂಪನ್ನು
ಚೆಲ್ಲಿಸ್ತಾ ಅದರ ಮಧುರವಾದ ಪರಿಮಳವನ್ನು ಬೀಸಣಿಗೆಯಂತೆ ಮಾಡಿ ಆ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದಾಳೆ. ಹರ್ಷದಾಯಕನಾದ ಕೃಷ್ಣನ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಎಲ್ಲೆಲ್ಲಿ ನೋಡಿದರೂ ಅನೇಕ ವೃಕ್ಷಗಳು. ಅಂತಹ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಕಾಳಿಯ ಮರ್ದನ ಮಾಡಿದ್ದಾನೆ. ಆ ಪ್ರಸಂಗವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮ ಅವನು ವಿಚಾರ ಮಾಡಿದಂತೆ, ತಾನು ವಾಸ ಮಾಡುವಂಥ ಈ ಸುಂದರವಾದ ಜಾಗದಲ್ಲಿ ಹರಿಯುವ ನೀರು ಯಮುನೆ, ಅದು ಪರಿಶುದ್ಧಳಾಗಿರಬೇಕು, ನೀರು ಚೆನ್ನಾಗಿರಬೇಕು. ಇಡೀ ಜಗತ್ತಿನ ಜೀವ ಜಲ, ಅದು ಊರಿನ ಎಲ್ಲರಿಗೆ ಬೇಕಾದ ಜಲ ಯಮುನಾ. ಆದರೆ ಅದಿಷ್ಟು ಹಾಳಾಗಿತ್ತು ಅಂದರೆ ಅಲ್ಲಿ ಒಂದು ಪಕ್ಷಿ ಪ್ರಾಣಿ ಗಿಡ ಯಾವುದೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅದರಲ್ಲಿ ಕಾಳಿಯ ಅಂತ ಒಂದು ಸರ್ಪ ವಾಸ ಮಾಡಿಕೊಂಡಿತ್ತು. ಅದರ ವಿಷದಿಂದ ಆ ನದಿಯ ಆ ಮಡು, ಆ ಪ್ರದೇಶ, ಯಮುನಾ ನದಿ ದೊಡ್ಡ ನದಿ, ಎಲ್ಲಿ ಕಾಳಿಯ ವಾಸ ಮಾಡ್ತಿದ್ದ ಅದು ಕಾಳಿಂಗ ಮಡು ಅಂತ ಕರಿತಾ ಇತ್ತು. ಆ ಮಡು ಆ ಕಾಳಿಯನ ಆವಾಸದಿಂದಾಗಿ ಸದಾ ಕುದಿತಿತ್ತಂತೆ, ಕೊತ್ತ ಕುದಿತಿತ್ತು. ಯಾಕಂದರೆ ವಿಷದ ಗಾಳಿ, ಅದರ ಮೇಲೆ ಬೀಸಿದ ಗಾಳಿ ಯಾರಿಗಾದರೂ ತಾಕಿದ್ರೆ ಸಾಕು, ಅವರು ಸಾಯ್ತಿದ್ರು. ಇನ್ನು ನೀರು ಕುಡಿಯೋದಂತೂ ದೂರ್ತೋಪಾಸ್ತ. ಆ ಹಾವಿನ ಕೈಯಲ್ಲಿ ಸಿಕ್ಕಿದ್ರಂತೂ ಮುಗ್ದೇ ಹೋಯ್ತು. ಇಂತಹ ಕಾಳಿಂಗನಿಗೆ ಆಶ್ರಿತವಾದ ಮಡುವಾಗಿ ಯಾರಿಗೂ ಕುಡಿಲಿಕ್ಕೆ ಬರೋಲ್ಲ ನೀರು, ಅದು ತುಂಬ ಕಲುಷಿತ ಆಗಿದೆ. ಕೃಷ್ಣ ಪರಮಾತ್ಮ ಅದನ್ನು ಪರಿಶುದ್ಧ ಮಾಡಬೇಕು ಅಂತ ಹೇಳಿ ಅವತ್ತು ವಿಚಾರ ಮಾಡಿದಂತೆ. ಅವತ್ತಿನ ದಿನ ಬೆಳಗಾಯ್ತಂತೆ, ಸ್ವಲ್ಪ ಬೇಗನೆ ಬೆಳಕಾಯ್ತಂತೆ, ಸೂರ್ಯೋದಯ ಆಯ್ತಂತೆ. ಅದನ್ನು ವಾದಿರಾಜರು ವರ್ಣನೆ ಮಾಡ್ತಾರೆ. ಕಾವ್ಯದಲ್ಲಿ ಋತುವಿನ ಅಲಂಕಾರ ಮಾಡೋದು ಒಂದು ಲಕ್ಷಣ. ಋತು, ವಸಂತ ಋತು, ಗ್ರೀಷ್ಮ ಋತುಗಳ ವರ್ಣನೆ, ಕಾವ್ಯದಲ್ಲಿ ಋತುಗಳ ವರ್ಣನೆ ಅನ್ನೋದು ಒಂದು ಲಕ್ಷಣ. ಆಮೇಲೆ ಸೂರ್ಯೋದಯವನ್ನು, ಸೂರ್ಯ ಅಸ್ತಮಾನವನ್ನು ವರ್ಣನೆ ಮಾಡೋದು ಅದು ಒಂದು ಲಕ್ಷಣ. ರಾಜರು ಪ್ರತಿಯೊಂದನ್ನು ವರ್ಣನೆ ಮಾಡುವಾಗ ಭಗವತ್ಪರವಾಗಿ ಚಿಂತನೆ ಮಾಡ್ತಾರೆ. ಈ ಲೌಕಿಕ ಕವಿಗಳು ಸೂರ್ಯನನ್ನು, ಚಂದ್ರನನ್ನು, ವಸಂತ ಋತುವನ್ನು ವರ್ಣನೆ ಮಾಡುವಾಗ ಎಲ್ಲಿಯೂ ಭಗವಂತನ ನೆನಪು ಬರಬಾರ್ದು ಹಾಗೆ ಮಾಡಿರ್ತಾರೆ. ಅದು ಆ ಕಾವ್ಯ ಪ್ರಯೋಜನ ಅಲ್ಲ. ಆದರೆ ಈ ಕಾವ್ಯದಲ್ಲಿ ಯಾವುದೇ ಒಂದು ಶ್ಲೋಕ ಭಗವಂತನನ್ನು ಬಿಟ್ಟು ರಾಜರು ಮಾಡಿಲ್ಲ. ಹೀಗಾಗಿ ಸೂರ್ಯ ಅವತ್ತು ಸೂರ್ಯೋದಯ ಆಯ್ತಂತೆ. ಆ ಸೂರ್ಯೋದಯವನ್ನು ಕೂಡ ಉತ್ಪ್ರೇಕ್ಷ ಅಂತ ಒಂದು ಅಲಂಕಾರ, ಅದರಿಂದ ವರ್ಣನೆ ಮಾಡ್ತಾ ಸ್ವತನಯಾಂ ಸರಿತಂ ವಿಷವರ್ಜಿತಾಂ ಕರುಣಯ ಹರಿ ಅದ್ಯ ಕರಿಷ್ಯತಿ ಇತಿ ಮುದೇವ ಗಿರಂ ರವಿರೀಕ್ಷಿತುಂ ಪರವಶೋರವಶೋಭಿತಮಾರುಹತ್. ಈ ಯಮುನಾದೇವಿ ಏನಿದ್ದಾಳೆ, ಇವಳು ಸೂರ್ಯನ ಮಗಳು. ಸೂರ್ಯನಿಗೆ ಅವನ ಹೆಂಡತಿ ಆ ಛಾಯಾದೇವಿ ಮತ್ತು ಇನ್ನೊಬ್ಬಳು, ಇಬ್ಬರು ಹೆಂಡತಿಯರು. ಆ ಇಬ್ಬರು ಹೆಂಡತಿಯರಲ್ಲಿ ಮೊದಲ ಹೆಂಡತಿಯಲ್ಲಿ 2 ಮಕ್ಕಳು, ಒಂದು ಯಮುನೆ, ಇನ್ನೊಂದು ಯಮ. ಹೀಗಾಗಿ ಸೂರ್ಯನ ಮಗಳಾಗಿರ್ತಕ್ಕಂಥ ಯಮುನೆ, ಅವಳ ನೀರನ್ನು ಭಗವಂತ ಇವತ್ತು ಪರಿಶುದ್ಧ ಮಾಡ್ತಾನೆ ಅನ್ನೋದು ಸೂರ್ಯನಿಗೆ ಮೊದಲೇ ಗೊತ್ತು. ಯಾಕಂದರೆ ದೇವತೆಗಳ ಸಭೆಯಲ್ಲಿ ನಿರ್ಣಿತವಾದ ಕಾರ್ಯವನ್ನು ಮಾತ್ರ ಭೂಲೋಕಕ್ಕೆ ಬಂದ ಭಗವಂತ ಮಾಡ್ತಾನೆ. ಈ ಸಣ್ಣ ಪುಟ್ಟ ಮಿನಿಸ್ಟ್ರ್ ಪ್ರೋಗ್ರಾಮೇ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಏನು ಅಂತ ಫಿಕ್ಸ್ ಆಗಿರುತ್ತೆ, ಯಾವ್ದು ದಿಢೀರ್ ಕಾರ್ಯಕ್ರಮ ಮಾಡೋಲ್ಲ. 14 ಲೋಕದ ಒಡೆಯನಾದ ಭಗವಂತ ಭೂಮಿಗೆ ಬಂದಾಗ ಯಾವ್ಯಾವತ್ತು ಏನೇನು ಕಾರ್ಯಕ್ರಮ ಅಂತ ಮೊದಲೇ ಫಿಕ್ಸ್. ಅದಕ್ಕೆ ತಕ್ಕ ಹಾಗೆ ದೇವತೆಗಳ ಪ್ರಾರ್ಥನೆಗೆ ಅನುಸಾರವಾಗಿ ಭಗವಂತ ಒಂದು ಬಿಡದೆ ಎಲ್ಲ ಕರ್ಮವನ್ನು ಮಾಡ್ತಾನಂತೆ ಭಗವಂತ. ಇದು ಅವನ ಅದ್ಭುತವಾದ ಸಾಮರ್ಥ್ಯ. ಬ್ರಹ್ಮದೇವರು ಭಗವಂತನನ್ನು ಭೂಮಿಗೆ ಬಾ ಅಂತ ಕರೆಯುವಾಗಲೇ ಬಂದು ಏನೇನು ಮಾಡಬೇಕು ಅಂತ ಪ್ರೋಗ್ರಾಮ್ ಲಿಸ್ಟ್ ಕೊಟ್ಬಿಡ್ತಾರೆ. ಹೇಗೆ ಬೆಳಗಾಗೆ ಎದ್ದ ತಕ್ಷಣ PA GA ಇದ್ದವರು ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನು ಕಾರ್ಯಕ್ರಮ ಕೊಡ್ತಾರೆ, ಹೇಗೋ ಭಗವಂತನಿಗೆ ಪ್ರಧಾನಾಂಗಮ್ಮಿ ಮಾರುತಿ ಬ್ರಹ್ಮದೇವರು ಜೀವರಲ್ಲೇ ಉತ್ತಮರು. ಅವರು ಹೇಗೆ ಪ್ರಾರ್ಥನೆ ಮಾಡ್ತಾರೆ ಆ ಪ್ರಾರ್ಥನಾನುಸಾರವಾಗಿ ಭಗವಂತ ಅನುಗ್ರಹ ಮಾಡ್ತಾನೆ. ಇವತ್ತಿನ ಕಾರ್ಯಕ್ರಮ ಕೃಷ್ಣಂದೇನೆಂದರೆ ಆ ನದಿಯನ್ನು ನಿರ್ಮಲ ಮಾಡ್ತಕ್ಕಂಥ. ಮಲ ಅಂದರೆ ಕೊಳಕು, ನಿರ್ಮಲ ಅಂದರೆ ಕೊಳಕು ರಹಿತ, ಇದು ವಿಷರಹಿತ.
ನಿರ್ವಿಷವನ್ನಾಗಿ ಮಾಡುವ ಕಾರ್ಯಕ್ರಮ ಇಟ್ಕೊಂಡಿದ್ದ. ಯಾರನ್ನ ನಿರ್ವಿಷ? ಯಮುನೆಯನ್ನು. ಯಮುನೆ ಯಾರು? ಸೂರ್ಯನ ಮಗಳು. ಸೂರ್ಯನಿಗೆ ಭಾರೀ ಸಂತೋಷ ಆಯಿತು. ಹಾಗಾದರೆ ಇವತ್ತು ಕೃಷ್ಣ ಮಾಡುವ ಅದ್ಭುತವಾದ ಆ ಕಾರ್ಯವನ್ನು, ಆ ಸಂಭ್ರಮವನ್ನು ನೋಡಬೇಕಂತ ಹೇಳಿ ಬೇಗ ಬಂದುಬಿಟ್ನಂತೆ. ಈ ನಮ್ಮ ಕಡೆಯವ್ರದ್ದು ಪ್ರೋಗ್ರಾಮ್ ಇದೆ ಅಂದರೆ ನಾವು ಬೇಗ ಹೋಗಿ ಮುಂದೆ ಕೂತ್ಕೊಳ್ತೀವಲ್ಲ, ಅದು ನಮ್ಮ ಮಕ್ಕಳದೇ ಡ್ಯಾನ್ಸ್ ಇದೆ ಅಂದರೆ ಅಥವಾ ನಮ್ಮ ಮಕ್ಕಳದೇ ಪ್ರೋಗ್ರಾಮ್ ಇದೆ ಅಂತಾದರೆ ಅದಕ್ಕೆ ಯಾರು ಬಾಗಿಲು ತೆಗಿಯೋಕ್ಕೆ ಮುಂಚೆನೇ ಹೋಗಿ ಕೂತ್ಬಿಟ್ಟಿರ್ತೀವಿ. ಹೇಗೋ ಇಷ್ಟು ಅನ್ನೋದಾದರೆ, ಇನ್ನು ಯಮುನೆಯ ಆ ನಿರ್ವಿಷೀಕರಣ ಭಗವಂತ ಇವತ್ತು ಮಾಡ್ತಾ ಇದ್ದಾನೆ. ಅದನ್ನು ನೋಡಲಿಕ್ಕೋಸ್ಕರ ಸ್ವತನೆಯಾಂ ಸರಿತಾಂ, ತನ್ನ ಮಗಳಾಗಿರ್ತಕ್ಕಂಥ ನದಿ ಶ್ರೇಷ್ಠಳಾದ ಯಮುನೆಯನ್ನು ವಿಷವರ್ಜಿತ, ವಿಷ ಇಲ್ಲದವಳನ್ನಾಗಿ ಮಾಡ್ತಾನೆ ಭಗವಂತ. ಅಲ್ಲ, ಯಾಕೆ ಮಾಡ್ತಾನೆ? ಯಾಕಂದರೆ ಕರುಣೆಯ, ಭಗವಂತ ಕಾರುಣ್ಯದಿಂದ ಮಾಡ್ತಾನಂತೆ. ಅದನ್ನು ನೋಡಬೇಕು. ಈಕ್ಷಿತು, ನೋಡುವ ಸಲುವಾಗಿ ಭಗವಂತನಲ್ಲಿ ಭಕ್ತಿ ಇಟ್ಟ ಸೂರ್ಯ ಮೊದಲೇ ಬಂದು ಕೂತ್ಬಿಟ್ಟಿದ್ದಾನೆ. ಬೆಳಗಿನ ಜಾವ ಆಯಿತು, ಸೂರ್ಯೋದಯ ಆಯಿತು ಅಂತ ರಾಜರು ಈ ಮುಖಾಂತರವಾಗಿ ವರ್ಣನೆ ಮಾಡ್ತಾರೆ. ನಾವು ಸೂರ್ಯೋದಯ ಆದರೆ ಅಳ್ತೀವಿ, ಅಯ್ಯೋ ಆಯ್ತಲ್ಲಪ್ಪ, ಹೇಳ್ಬೇಕಲ್ಲಪ್ಪ, ಸ್ನಾನ ಮಾಡಬೇಕಲ್ಲಪ್ಪ, ಇದು ನಮ್ಮನೆ ಬರ. ಆದರೆ ಸಜ್ಜನರು ಸದ್ಯ ಸೂರ್ಯೋದಯ ಆಯ್ತಲ್ಲಪ್ಪ, ಬೆಳಗಿನ ಜಾವ ಆಯ್ತಲ್ಲಪ್ಪ, ಸ್ನಾನ ಮಾಡ್ಬೋದಲ್ಲಪ್ಪ, ಅರ್ಘ್ಯ ಕೊಡ್ಬೋದಲ್ಲಪ್ಪ, ಇವತ್ತೊಂದಿನ ಸಾರ್ಥಕ ಆಗುತ್ತಲ್ಲಪ್ಪ, ದೇವ್ರ ಪೂಜೆ ಮಾಡ್ಬೋದಲ್ಲಪ್ಪ, ಇದು ಸಜ್ಜನರ ಲಕ್ಷಣ. ಅಯ್ಯೋ ಬೆಳಕರಿತಲ್ಲಪ್ಪ, ಸ್ನಾನ ಮಾಡಬೇಕಲ್ಲಪ್ಪ, ಇದೊಂದು ಕೆಲವ್ರ ಲಕ್ಷಣ. ಸೂರ್ಯನಿಗೆ ಬಹಳ ಸಂತೋಷ. ಯಾಕಂದರೆ ಕೃಷ್ಣ ಇವತ್ತು ನಿರ್ಮಲವನ್ನಾಗಿ ಮಾಡ್ತಾ ಇದ್ದಾನೆ. ಭಗವಂತನ ಅದ್ಭುತವಾದ ಕಾರ್ಯವನ್ನು ನೋಡಬಹುದು ಅಂತ ಉದಯಾಚಲ ಪರ್ವತವನ್ನು ಏರಿ ಆ ಭಗವಂತ ಬಂದಿದ್ದಾನೆ. ತದನುಭೋಗಿ ಕುಲಾಗ್ರಜಮಗ್ರಜಂ ಸಹಿ ವಿಸೃಜ್ಯ ತದನ್ವಯ ಸಂಭವಂ ನಮಯಿತುಂ ಯಮುನಾ ಮಗ ಮದ್ವಿಭು ಸ ಭುಜಗಾಂಬುಜಗಾಂತಕವಾಹನ. ಕೃಷ್ಣ ಪರಮಾತ್ಮ ಬೆಳಗಾದ ತಕ್ಷಣ ಅವನ ಕಾರ್ಯಕ್ರಮ, ಅವರಮ್ಮ ಸ್ನಾನಗಿನ ಮಾಡಿಸಿ ಅಲಂಕಾರ ಮಾಡಿ ಅವನಿಗೆ ಹಾಲು ಗೀಲು ಎಲ್ಲ ಕೊಡೋದೆಲ್ಲ ಕೊಟ್ಟು ಅವನು ಹೊರಗೆ ಕಳಿಸೋಳು ಗೋವು ಕಾಯ್ಕೊಂಡು ಬರಲಿಕ್ಕೆ. ಆದರೆ ಅವತ್ತು ಕೃಷ್ಣ ಒಂದು ವಿಶೇಷ ಮಾಡಿದ್ನಂದು, ಯಾವಾಗಲೂ ಹೋಗುವಾಗ ಅಣ್ಣನ ಜೊತೆ ಹೋಗೋನು. ಇವತ್ತು ಮಾತ್ರ ಅಣ್ಣನ ಬಿಟ್ಟೇ ಹೋಗ್ಬಿಟ್ನಂದು. ಅಣ್ಣ ಬರೋಕ್ಕೆ ಮುಂಚೆ ಅಣ್ಣನಿಗೆ ತನ್ನ ದಾರಿ ಗೊತ್ತಾಗಬಾರ್ದು, ಅಣ್ಣ ತನ್ನ ಹಿಂದೆ ಬರಬಾರ್ದು. ಅಲ್ಲ, ಯಾವಾಗಲೂ ಹೋಗೋನು ಬಲರಾಮ ಯಾಕೆ ಹೋಗಲಿಲ್ಲ? ಅವನೇನು ಮಲಗಿದ್ನ ಅಥವಾ ಎಲ್ಲರೂ ಹೋಗಿದ್ನ? ಯಾಕೆ ಹೋಗಲಿಲ್ಲ? ನಮಗೊಂದು ಪ್ರಶ್ನೆ ಬರುತ್ತೆ, ಯಾಕೆ ಹೋಗಲಿಲ್ಲ ಅಂತ. ನಿತ್ಯ ಹೋಗುವವ ಯಾಕೆ ಹೋಗಲಿಲ್ಲ ಅಂದರೆ, ಹೋಗೋದು ಬಿಡೋದೆಲ್ಲ ನಮ್ಮ ಕೈಲಿರಲ್ಲ. ದಿಯೋಯೋನ ಪ್ರಚೋದಯಾತ್, ಭಗವಂತ ಬುದ್ಧಿ ಕೊಟ್ಟರೆ ಹೋಗ್ತೀವಿ, ಇಲ್ಲದೆ ಇದ್ರೆ ಇಲ್ಲ. ದೇವರು ಬಲರಾಮನಿಗಲ್ಲ, ಲಕ್ಷ್ಮಿಗೂ ಬುದ್ಧಿ ಪ್ರಚೋದಕ ಭಗವಂತ. ದೇವತಾನಾಂ ಶ್ರೇಯೋಪಿಚ ಜ್ಞಾನ ಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಭಗವಂತ ಸಮಸ್ತ ಚೇತನ ಪ್ರಪಂಚ. ಲಕ್ಷ್ಮಿಗೂ ಕೂಡ ಅವಳ ಬುದ್ಧಿಯನ್ನು ಪ್ರೇರಣೆ ಮಾಡುವವ ಭಗವಂತ. ಅವನು ಕೊಟ್ಟರೆ ಉಂಟು, ಇಲ್ಲದೇ ಇದ್ರೆ ಇಲ್ಲ. ಯಾಕೆ ಹೋಗಲಿಲ್ಲ ಅಂದರೆ ಅವನು ಬುದ್ಧಿ ಕೊಡಲಿಲ್ಲ. ಅದೇ ಯಾಕೆ ಕೊಡಲಿಲ್ಲ, ಯಾಕೆ ಕೊಡಲಿಲ್ಲ ಅನ್ನೋದಕ್ಕೆ ರಾಜರಿಲ್ಲಿ ಉತ್ತರ ಹೇಳ್ತಾರೆ. ಏನಂದರೆ, ಇವತ್ತು ಕೃಷ್ಣ ಪರಮಾತ್ಮ ಆ ಕಾಳಿಯ ಸರ್ಪವನ್ನು ತುಳಿಲಿಕ್ಕೆ ಹೋಗ್ತಾ ಇದ್ದಾನೆ, ಅದನ್ನು ದಮನ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ, ಅದಕ್ಕೆ ಶಿಕ್ಷೆ ಕೊಡಲಿಕ್ಕೆ ಹೋಗ್ತಾ ಇದ್ದಾನೆ. ಹಾಗೆ ಶಿಕ್ಷೆ ಕೊಡುವಾಗ ಬಲರಾಮ ಜೊತೆಯಲ್ಲಿದ್ದರೆ ಸ್ವಲ್ಪ ಕಷ್ಟ. ಯಾಕೆಂದರೆ ಅವ್ರದ್ದು ಒಂದೇ ಜಾತಿ, ಸ್ವಜನ ಪಕ್ಷಪಾತ ಮಾಡುವ ಚಾನ್ಸ್ ಇದೆ. ಯಾಕೆಂದರೆ ಈ ಬಲರಾಮನು ಶೇಷ, ಅವನು ಕಾಳಿಯ. ಸಂಬಂಧಿಕರ ಮುಂದೆ ತುಳಿದು ಗಿಳಿದು ಎಲ್ಲ ಮಾಡಿದ್ರೆ, ಹೊಡೆದು ಬಡಿದ್ರು ಮಾಡಿದ್ರೆ ಇವ್ರು ನಮ್ಮವರು ಬಿಟ್ಬಿಡಿ ಅಂತ ಹೇಳ್ಬೋದು. ಆ ಇನ್ಫ್ಲೂಯೆನ್ಸ್ ಯೂಸ್ ಮಾಡಬಾರ್ದು. ಅದಕ್ಕೆ ಇವನು ಬಂದ್ರೆ ಆ ಪ್ರಾಬ್ಲಮ್ ಅಂಥೇಳಿ ಅವನ ಬರೋ ಬುದ್ಧಿನೇ ಕೊಡಲಿಲ್ವಂತ ಭಗವಂತ. ತದನು ಭೋಗಿ ಕುಲಾಗ್ರಜ ಮಗ್ರಜಂ. ಭೋಗಿ ಕುಲ ಅಂದರೆ ಹಾವಿನ ಸಂತತಿ, ಸರ್ಪ ಸಂತತಿಯಲ್ಲಿ ಅಗ್ರ ಶ್ರೇಷ್ಠನಾದವ ಯಾರು ಅಂದರೆ ನನ್ನ ಅಗ್ರಜ. ಅಗ್ರಜ ಅಂದರೆ ಯಾರು? ಬಲರಾಮ. ಕೃಷ್ಣ ಬೆಳಗಾಗೆದ್ದು ಹೀಗೆ ವಿಚಾರ ಮಾಡಿದ್ನಂತೆ, ಇವತ್ತು ಹಾವನ್ನು ತುಳಿಲಿಕ್ಕೆ ಹೋಗ್ತೀನಿ, ಹಾವುಗಳಲ್ಲೇ ಶ್ರೇಷ್ಠನಾದವ ಈ ನಮ್ಮಣ್ಣ ಶೇಷ. ಇವನ ಜೊತೆಯಲ್ಲಿ ಬಂದರೆ ತದನ್ವಯ ಸಂಭವಂ, ಅವನ ವಂಶದಲ್ಲಿ ಬಂದವ, ಇವನು ನಮ್ಮ ಜಾತಿ, ಇವನು ಬಿಟ್ಬಿಡಿ. ಈಗೆಲ್ಲ ಜಾತಿಯ ಆಧಾರದ ಮೇಲೆ, ಸ್ವಜನ ಆಧಾರದ ಮೇಲೆ ಶಿಕ್ಷೆ ಗಿಕ್ಷೆ ಆಗಬೇಕಾದ್ರೆ ಏನಾದ್ರು ಕೇಸ್ ಗೀಸ್ ಫೈಲ್ ಆಗ್ಬೋರು, ಯಾರ್ರೀ ನಮ್ಮ ಕಡೆಯವ್ರನ್ರಿ ಬಿಟ್ಬಿಡಿ ಅಂತ. ಅದೆಲ್ಲ ಅನ್ಬಾರ್ದು. ನಮ್ಮವ್ರು ತಮ್ಮವ್ರು ಅಂತಿಲ್ಲ, ತಪ್ಪು ಮಾಡಿದರೆ ಶಿಕ್ಷೆ, ಇದು ಭಗವಂತನ ನಿರ್ಣಯ.
ಇವತ್ತು ನಾವು ಯಾರ ಕಡೆಯಿಂದಲಾರು ತಪ್ಪಿಸ್ಕೊಳ್ಬೋದು, ಬೇಕಾದ ಮಾಡಿ ಇಡೀ ಜಗತ್ತಲ್ಲಿ ನಮ್ಮನ್ನು ಯಾರು ಪನಿಷ್ ಮಾಡ್ಲಿಕ್ಕೆ ಆಗ್ಬೋದು, ಆದರೆ ದೇವರ ಕೈಯಿಂದ ಮಾತ್ರ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿತ್ಯದ ಅನುಭವ. ದಿನ ಬೆಳಗಾದರೆ ನಾವು ಟಿ ವಿಯಲ್ಲಿ ನೋಡ್ತಾ ಇದ್ವಿ, ಎಷ್ಟೆಷ್ಟು ಅನ್ಯಾಯ ಮಾಡಿದವರು ಎಲ್ಲರಿಂದ ತಪ್ಪಿಸ್ಕೊಂಡಿರ್ತಾರೆ, ದೇವರ ಕಡೆಯಿಂದ ಮಾತ್ರ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಇದು ಅವರಿಗೆ ಮಾತ್ರ ಅಲ್ಲ, ಇದು ನಮಗೂ ಕೂತ್ರ. ನಮ್ಮ ಮುಖವಾಡ, ನಮ್ಮ ಮೋಸ ಎಲ್ಲ ಜನರಿಗಾಗ್ಬೋದು, ಆದರೆ ಜನಾರ್ದನನಿಗೆ ಮಾತ್ರ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರು ಏನೇನು ಮಾಡಿರ್ತಾರೆ ಅವರವರು ಆಯಾಯ ಪ್ರಾರಬ್ಧ ಕರ್ಮವನ್ನು ಅವರೇ ಉಣ್ಣಬೇಕೇ ವಿನಃ ನಾವು ಮಾಡಿದ ಅಡುಗೆ ಇನ್ಯಾರು ತಿನ್ನಲ್ಲ, ನಾವೇ ತಿನ್ನಬೇಕದು. ಮಾಡಿದ ಕರ್ಮ ಅದನ್ನು ನಾವೇ ಅನುಭವಿಸ್ಮಕ್ತವ್ರು ಯಾರೂ ಇಲ್ಲ, ಅದರಿಂದ ಬಿಡಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಹೀಗಾಗಿ ಕೃಷ್ಣ ಪರಮಾತ್ಮ ತನ್ನ ಅಣ್ಣನಿಗೆ ತನ್ನ ಜೊತೆ ಬರುವ ಹಾಗೆ ಬುದ್ಧಿಯನ್ನೇ ಕೊಡಲಿಲ್ಲ, ಅವತ್ತು ಅವನು ಕರ್ಕೊಂಡೇ ಇಲ್ಲ. ಸಹಿ ವಿಸೃಜ್ಯ, ಬಲರಾಮ ಕೃಷ್ಣನನ್ನು ಬಿಟ್ಟದ್ದಲ್ಲ, ಬಲರಾಮ ಕೃಷ್ಣನನ್ನು ಬಿಟ್ಟದ್ದಲ್ಲ, ಕೃಷ್ಣನೇ ಬಲರಾಮನನ್ನು ಬಿಟ್ಬಿಟ್ಟ. ಸಹಿ ವಿಸೃಜ್ಯ, ಇವನು ಕರ್ಕೊಂಡು ಹೋದ್ರಲ್ವ ಅಂದ. ದೇವರ ಜೊತೆ ಹೋಗೋದು ಬಲರಾಮ ಬಿಟ್ಟಿಲ್ಲ. ಹಾಗಾದರೆ ದೇವರ ಜೊತೆ ಬಲರಾಮ ಹೋಗ್ತಿದ್ದಿದ್ದಲ್ಲ, ದೇವರು ನಿತ್ಯ ಕರ್ಕೊಂಡು ಹೋಗ್ತಾ ಇದ್ದ. ಇವತ್ತು ಕರ್ಕೊಂಡು ಹೋಗಲಿಲ್ಲ, ಯಾಕೆಂದರೆ ಬಿಟ್ಟ. ಯಾಕೆಂದರೆ ಈ ಕೆಲಸ ಮಾಡಬೇಕಿದೆ. ನಮಯುತುಂ ಯಮುನಾ ಮಗಮದ್ವಿಭುಹು ಸಬುಜಗಾಂಬುಜಗಾಂತಕ ವಾಹನ. ಅಲ್ಲ, ಹಾವನ್ನು ತುಳಿಲಿಕ್ಕೆ ಹೋಗ್ತಾ ಇದ್ದಾನಲ್ಲ, ಕೃಷ್ಣಂಗೆ ಭಯ ಇಲ್ವೇ? ಹಾವು ಕಡಿಯಲ್ವೇ? ಇಷ್ಟೆಲ್ಲ ಹೇಳಿದ್ರಿ, ಅದ್ರ ಮೇಲೆ ಪಕ್ಷಿ ಓಡಾಡಿದ್ರು ಸತ್ತೋಗುತ್ತೆ, ಗಾಳಿ ಬಂದರೂ ಸತ್ತೋಗುತ್ತೆ, ನೀರು ಕುಡಿದ್ರಂತೂ ಮುಗ್ದೇ ಹೋಯಿತು, ಸರ್ಪದ ಕೈ ಸಿಕ್ಕರು ಸತ್ಯ. ಕೃಷ್ಣಂಗೆ ಭಯ ಇಲ್ವಾ ಅಂದರೆ ವಾದಿರಾಜರು ಒಂದು ಶಬ್ದ ಹಾಕ್ತಾರೆ, ಈ ಕೃಷ್ಣ ಎಂಥವ? ಕೃಷ್ಣ ಅಂದರೆ ದನ ಕಾಯೋನು ಅಂತ ಇಷ್ಟೇ ಅನ್ಕೊಂಡ್ಬಿಟ್ಟಿರ. ಅಲ್ಲ, ಭುಜಗಾಂತಕ ವಾಹನ. ಭುಜಗ ಅಂದರೆ ಹಾವು, ಅಂತಕ ಅಂದರೆ ಶತ್ರು, ವೈರಿ. ಯಾರದು? ಗರುಡ. ಅವನನ್ನ ಮೇಲೆ ಕೂತು ಓಡಾಡವನು. ಗರುಡನ್ ಕಂಡ್ರೇ ಹಾವು ಹೆದರತ್ತೆ, ಇನ್ನು ಗರುಡನ ಮೇಲೆ ಸವಾರಿ ಮಾಡ್ತಾನೆ ಅಂದಮೇಲೆ ಇವನು ನೋಡಿದ್ರೆ ನೆಟ್ಟು ಹೆದರು ಬೇಡ. ಒಂದು, ಭಗವಂತನಿಗೆ ಯಾವ ವಿಷದ ಭಯವೂ ಇಲ್ಲ. ಪಾವುಗಳ ಭಯ ಉಂಟೆ ಅಂತಾರ ವಾದ ನಮ್ಮ ಜಗನ್ನಾಥದಾಸರು ಪ್ರಶ್ನೆ ಮಾಡ್ತಾರೆ. ಯಾರು ವಿಹಗಾಧಿಪನ ಮಂದಿರದಿ ಪಾವುಗಳ ಭಯ ಉಂಟೆ. ವಿಹಗಾಧಿಪ, ವಿ ಅಂದರೆ ಪಕ್ಷಿಗಳು, ಅವುಗಳಿಗೆ ಅಧಿಪತಿಯಾದವ ಗರುಡ, ಅದರ ಮೇಲೆ ಕೂತು ಸಂಚಾರ ಮಾಡುವಂಥ ಭಗವಂತನ ಮನೆಯಲ್ಲಿ ಯಾವ ಹಾವಿನ ಭಯ ರೀ? ಅಲ್ಲ, ಅವನ ಮನೆಯಲ್ಲಿದ್ದವ್ರಿಗೆ ಭಯ ಇಲ್ಲ, ಮನೆ ಓನರ್ಗೇನು ಭಯ ರೀ? ಅವನಿಗೆ ಭಯವೇ ಇಲ್ಲ. ಹೀಗಾಗಿ ಅಂತ ಭಗವಂತ ಬಂದಿದ್ದಾನೆ. ಕೃಷ್ಣ ಪರಮಾತ್ಮ ಬಂದ, ಏನೋ ಚೆಂಡು ಆಟ ಆಡ್ತಿರುವಾಗ ಚೆಂಡು ಎಸೆದ್ರೆ ಎಲ್ಲ ಹುಡುಗರು ಚೆಂಡಾಟ ಆಡ್ತಾ ಇದ್ದಾರೆ. ಆ ಚೆಂಡು ಎಸೆದ್ರೆ, ಕೃಷ್ಣನಿಗೆ ಎಸೆದ್ರೆ ಅದು ಕೃಷ್ಣಂಗೆ ತಾಕಲಿಲ್ಲ, ಅದು ನದಿ ಒಳಗೆ ಬಿದ್ದು ಬಿಡ್ತು, ಯಮುನಾ ನದಿ ಒಳಗೆ. ಆಗ ಚೆಂಡು ತರುವ ನೆಪದಿ ಅಂತ ದಾಸರಾಯರು ವರ್ಣನೆ ಮಾಡ್ತಾರೆ. ಚೆಂಡು ತರ್ತೀನಿ ಅಂತ ಕೃಷ್ಣ ಹೋದರೆ ಹುಡುಗರೆಲ್ಲ ಹೇಳಿದ್ರಂತೆ, ಚೆಂಡು ಹೋದ್ರೆ ಹೋಗಲಿ, ನೀನು ಮಾತ್ರ ಅಲ್ಲಿ ಹೋಗಬೇಡ, ಚೆಂಡು ಅಂಗಡಿಲಿ ಬೇಕಾದಷ್ಟು ಸಿಗುತ್ತೆ, ನಿನ್ನಂಥವ್ನು ಸಿಗೋದೇ ಇಲ್ಲ, ಅದರಿಂದ ನಮಗೆ ಚೆಂಡು ಹೋದರೆ ತೊಂದರೆ ಇಲ್ಲ, ಕೃಷ್ಣ ನೀನಿರಬೇಕು ಅಂತ ಹೇಳ್ತಾ ಇದ್ರು. ಕೃಷ್ಣ ಅನ್ನಂತೆ ಎಲ್ಲರೂ ಬಿಡೋದುಂಟೆ, ಚೆಂಡನ್ನು ನಾನು ಬಿಡೋಲ್ಲ, ಅಲ್ಲ ಚೆಂಡಾಡ್ತೀನಿ ಅವನ್ನ ಅಂತ. ನಿಜವಾಗಿ ಇವನಿಗೆ ಚೆಂಡು ಬೇಕಿಲ್ಲ, ಈ ಕಾಳಿಯ ಬೇಕು, ಅದಕ್ಕೊಂದು ನೆಪ ಬೇಕು. ನಾ ಚೆಂಡು ತರಕ್ಕೆ ಹೋಗೋ ನೆಪದಲ್ಲಿ ಕಾಳಿಯನ ಮಡುವಿನ ಧುಮುಕಿದ್ದಾನಂತೆ. ಅಲ್ಲೊಂದು ವೃಕ್ಷ ಇತ್ತು, ಕದಂಬ ವೃಕ್ಷ ಅಂತ, ಅದು ಬಹಳ ದೊಡ್ಡದಾಗಿ ಬೆಳೆದಿತ್ತು. ಅದನ್ನು ಬರಬರ ಏರಿದ್ನಂತೆ. ಇಲ್ಲೊಂದು ಕಥೆ ನಮಗೆ, ಅಲ್ಲ ದೇವರು ಆ ವೃಕ್ಷ ಏರಿದ ಅಂತ ಭಾಗವತದಲ್ಲಿದೆ. ಇಲ್ಲಿ ರಾಜರು ಕೂಡ ಅದನ್ನು ಹೇಳ್ತಾರೆ. ಪಾದಪ ಅಂದರೆ ವೃಕ್ಷ. ಆದರೆ ಒಂದು ಪ್ರಶ್ನೆ ಏನಂದರೆ, ಅಲ್ಲಿ ಯಾವುದು ಮರ ಗಿಡ ಬೆಳೆಯಲ್ಲ ಅಂತ. ಆದರೆ ಇದೊಂದು ಮರ ಹೇಗಿತ್ತು? ಇದು ಮರ ಇರ್ತಿರಲಿಲ್ಲ, ದೇವರು ತನಗಾಗಿ ಮೀಸಲಿಟ್ಕೊಂಡಿದ್ದಂತೆ. ಒಂದು, ಇನ್ನೊಂದು, ಈ ಗರುಡ ಅಮೃತ ತರಲಿಕ್ಕೆ ಅಂತ ಹೋಗಿದ್ದ. ಆ ತರುವ ಸಂದರ್ಭದಲ್ಲಿ ಒಂದು ತೊಟ್ಟ ಅಮೃತ ಇದ್ರ ಮೇಲೆ ಬಿದ್ದುಬಿಟ್ಟಿತ್ತಂತೆ. ಹೀಗಾಗಿ ಅದು ಈ ವಿಷಕ್ಕಾಗಿ ಅದು ಪ್ರಾಣತ್ಯಾಗ ಆಗ್ತಿರಲಿಲ್ಲ, ಅದೊಂದು ಗಿಡ ಮಾತ್ರ ಇತ್ತಂತೆ. ಇದು ಹರಿವಂಶದ ಕಥೆಯಲ್ಲಿ ಮತ್ತು ಆಚಾರ್ಯರು ಕೂಡ ನಿರ್ಣಯದಲ್ಲಿ ಈ ವಿಷಯವನ್ನು ತಿಳಿಸ್ತಾರೆ. ಬೇರೆ ಯಾವ ವೃಕ್ಷವೂ ಅಲ್ಲಿರಲಿಲ್ಲ, ಒಂದೇ ಒಂದು ಕದಂಬ ವೃಕ್ಷ ಇತ್ತು. ಆ ಬೂರುಗ ಕದಂಬ ವೃಕ್ಷವನ್ನು ಭಗವಂತ ಏರಿದ್ದಾನಂತೆ. ಅದು ಎರಡು ಉದ್ದೇಶ ಇತ್ತಂತೆ ದೇವರಿಗೆ. ಒಂದು, ಈ ನೋಡೋ ಹುಡುಗರು ನನ್ನ ಜೊತೆ ಬಂದಿದ್ದಾರಲ್ಲ ಅವರಿಗೆಲ್ಲ ಒಂದು ಸಂತೋಷ ಆಗಲಿ. ಯಾರು ಎತ್ತರದಿಂದ ಡೈವ್ ಹೊಡೆದ್ರೆ ನೋಡೋರಿಗೆ ಎಷ್ಟು ಸಂತೋಷ. ಭಗವಂತ ಏನಂದರೆ ತನ್ನವರು, ಈ ಸಜ್ಜನರು, ಗೋಪಬಾಲಕರು, ಇವರೆಲ್ಲ ಸಂತೋಷ ಪಡಲಿ, ಇವ್ರಿಗೊಂದು ಚಮತ್ಕಾರ ತೋರಿಸೋಣ ಅಂತ ಮೇಲಿಂದ ವಿಸ್ಮಯಕಾರಕ ಅಂಬುನಿ ಅಪತು, ಆ ನೀರಿನ ಒಳಗೆ ಮೇಲಿಂದ ಧುಮುಕದ್ನಂತೆ.
ಇದು ಹುಡುಗರಿಗೆಲ್ಲ ನೋಡಲಿ ಅಂತ. ಮತ್ತು ಇನ್ನೊಂದೇನೆಂದರೆ ಇದು ಹುಡುಗರಿಗೆ. ಕಾಳಿಯನಿಗೇನು, ಕಾಳಿಯನಿಗೆ ಭಗವಂತ ಮೇಲ್ ನಿಂತು ಹೇಳ್ತಾನಂತೆ, ಎತ್ತರದಿಂದ ಧುಮುಕ್ತೀನಿ, ಯಾಕಂದರೆ ತುಂಬ ಕೆಳಗೆ ಹೋಗ್ಲಿಕ್ಕೆ. ಈ ಮೇಲಿಂದ ಧುಮುಕಿದ್ರೆ ತುಂಬ ಕೆಳಗೆ ಹೋಗ್ಬೋದು, ನೀವು ಅಲ್ಲೇ ದಡದಿಂದ ಧುಮುಕಿದ್ರೆ ಅಲ್ಲೇ ಬೀಳ್ತೀರಿ. ಎತ್ತರದಿಂದ ಧುಮುಕದ್ ನಾನು, ಯಾಕಂದರೆ ನೀನು ಎಷ್ಟು ಹಾಳಕ್ಕೆ ಹೋದರೂ ನಿನ್ನನ್ನು ಬಿಡಲ್ಲ. ನೀನು ಜಾಗ ಮಾಡ್ಕೊಂಡು ನೀನು ಪಾತಾಳಕ್ಕೆ ಹೋದರೂ ನಿನ್ನ ಬಿಡಲ್ಲ. ರಸಾತಲ ಮೇತಿ, ರಸಾತಲಕ್ಕೆ ಹೋದರೂ ನಿನ್ನನ್ನು ನಾನು ಬಿಡೋಲ್ಲ. ಈ ಕೆಲವರು ಹೀಗಂತ ನೋಡಿ, ಸಿಟ್ಟು ಬಂದಾಗ ಹಿಡ್ಕೊಳಕ್ಕೆ ಹೋದಾಗ ಎಲ್ಲಿ ಹೋಗ್ತೇವೆ ಹೋಗು, ನೀನು ಪಾತಾಳಕ್ಕೆ ಹೋದರೂ ನೀನು ಅಗದ್ಕೊಂಡು ಬರ್ತೀನಿ ಅಂತಾರಲ್ಲ, ಕೃಷ್ಣ ಹಾಗಂತಾನ. ನೀನು ಎಲ್ಲ ಹೋದರೂ ನಿನ್ನನ್ನು ಬಿಡೋಲ್ಲ, ನೀನು ಎಲ್ಲೇ ಹೋಗಿ ಅಡ್ಕೊಂಡು ಕೂತರು ನಾನು ತರ್ತೀನಿ. ಇದ್ರ ಕಥೆ ಏನು ಗೊತ್ತಾ, ದೇವರಿಗೆ ನಮ್ಮ ವಿಷಯದಲ್ಲಿ ಕೊಲ್ಲಬೇಕು, ಇವನ ಕತೆ ಮುಗಿಸ್ಬೇಕು ಅಂತ ಅವನ ಇಚ್ಛೆಗೆ ಬಂದರೆ, ಇವನಲ್ಲಿರುವ ವಸ್ತುವನ್ನು ನಾನು ಅಪಹಾರ ಮಾಡಬೇಕು ಅಂತ ಅವನ ಇಚ್ಛೆಗೆ ಬಂದರೆ, ನೀವು ಎಲ್ಲಿದ್ದರೂ ನಿಮ್ಮನ್ನು ಬಿಡಲ್ಲ, ಇಂದ್ರಾರಮಣ ಗೋವಿಂದ ಮಾಡಿಬಿಡ್ತಾನೆ. ನಿಮ್ಮ ಸುತ್ತಲೂ 100 ಜನ ಡಾಕ್ಟ್ರ್ ರೆಡಿ ಇದ್ದರು, ನಿಮ್ಮನ್ನಂತೂ ಉಳಿಸ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಸಾವು ದೇವರ ಕೈಯಲ್ಲಿರುತ್ತೆ. ನೀವು ಎಲ್ಲೇ ಯಾವುದೇ ಫಾರಿನ್ಗೆ ಹೋಗಿ ಎಲ್ಲೇ ಹೋಗಿ, ಸಾವಿರಾರು ಜನ ಡಾಕ್ಟ್ರ್ ನಿಮ್ಮ ಪಕ್ಕದಲ್ಲಿರಲಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಲಿಕ್ಕೆ ನೀವು ರೆಡಿ ಇದ್ದರು, ನಿಮ್ಮ ಪ್ರಾಣ ತೆಗಿಬೇಕು ಅಂತ ಅವನ ಇಚ್ಛೆ ಇದ್ದರೆ ಎಲ್ಲ ಹೋದರೂ ಬಿಡಲ್ಲ ಅಂತ. ನೀವು ಎಂಥ ಬೀರು ಒಳಗೆ ಎಷ್ಟು ಸೇಫ್ಟಿ ಅಂತ ಇಟ್ಟಿದ್ರು, ದೇವರ ಇಚ್ಛೆ ಬಂದು ಅಪಹಾರ ಆಗಬೇಕು ಅಂತಿದ್ರೆ ಎಲ್ಲಿದ್ದರೂ ಸುಮ್ಮನೆ ಇದು ಯಾರ್ಯಾರ ಕಥೆ ಬೇಡ, ನಾವೆಲ್ಲ ಕೇಳಿರೋ ಕಥೆ. ಪುರಂದರದಾಸರ ಆ ಪೂರ್ವಾಶ್ರಮದಲ್ಲಿ ಆ ಬ್ರಾಹ್ಮಣ ಕೊಟ್ಟ ಮೂಗುತಿಯನ್ನು ಆ ದಾಸರು ಒಂದು ಡಬ್ಬಿಯೊಳಗಿಟ್ಟು, ಅದು ಇನ್ನೊಂದು ಡಬ್ಬಿಲಿಟ್ಟು, ಅದು ಇನ್ನೊಂದು ಡಬ್ಬಿಲಿಟ್ಟು, ಅದು ಒಂದು ಬೀರೊಳಗಿಟ್ಟು, ಅಲ್ಲೊಂದು ಲಾಕ್ ಮಾಡಿ, ಅದ್ರ ಮೇಲೆ ದಪ್ಪ ಲಾಕ್ ಮಾಡಿ, ಇಷ್ಟೆಲ್ಲ ಮಾಡಿದ್ರು ದೇವರಿಗೆ ತೆಗೆಯೋದೇನು ದೊಡ್ಡ ಕಾರ್ಯಕ್ರಮ ಆಯ್ತಾ? ತೆಗಿಲಿಲ್ಲ. ಪತಿಚ್ಯುತಂ ತಿಷ್ಠತಿ ವಿಶ್ವರಕ್ಷಿತಂ. ಬೀದಿಯಲ್ಲಿ ಬಿದ್ದಿದ್ರೂ ಕೂಡ ದೇವರ ಕಣ್ಣು ಅದರ ಮೇಲೆ ಬಿದ್ದಿದ್ರೆ 100 ಜನ ಓಡಾಡಿದ್ರು ಅದು ರಕ್ಷಣೆಗೆ ಒಳಪಡತ್ತೆ. ನೀವು ಇನ್ನು 2-3 ದಿನ ಬಿಟ್ಕೊಂಡು ಹೋದರೂ ನೀವು ಕಳ್ಕೊಂಡಿದ್ದು ನಿಮಗೇ ಸಿಗುತ್ತೆ. ನೀವು ಮನೆಯಲ್ಲಿಟ್ಟಿದ್ರು ದೇವರ ರಕ್ಷಣೆ ಇಲ್ಲ ಅಂತ ಆದರೆ ಹೋಗಬೇಕು ಅಂತ ಹೋಗುತ್ತೆ. ಭಗವಂತ ಅಂತಾನೆ, ಎಲ್ಲಿ ಹೋಗ್ತೀಯೋ ಹೋಗು, ನೀ ಎಲ್ಲರೂ ಹೋಗು, ನೀನು ಹೊರಗೆ ಎಳ್ಕೊಂಡು ಬಂದೇ ಬರ್ತೀನಿ ತೋರಿಸ್ಲಿಕ್ಕೇನೋ ಎಂಬಂತೆ ಭಗವಂತ ಯದಿ ರಸ ತಲಮೇತಿ ತದೈಮ್ಯಹಂ ದಮಯುತುಂ ತಮತೀವ ಸಪಾಧವ. ನಿನ್ನ ಬಿಡಲ್ಲ, ಇವತ್ತು ನಿನ್ನ ದಮನ ಮಾಡ್ತೇನೆ ಅಂಥೇಳಿ. ಅಲ್ಲ ಪಾಪ ಕಾಳಿಯ ಏನು ಮಾಡಿದ್ದ ಕೃಷ್ಣನಿಗೆ, ಯಾಕೆ ದಮನ ಮಾಡಬೇಕು? ಅವನು ಪಾಪ ಕಷ್ಟಪಟ್ಕೊಂಡು ಇಲ್ಲಿ ಬಂದು ಸೇರಿಕೊಂಡಿದ್ದ. ಅವನು ಯದ್ಯಪಿ ಅವನದು ನೇಟಿವ್ ಪ್ಲೇಸ್ ಬಂದು ರಮಣಕ ದ್ವೀಪ ಅಂತ, ಅವನು ಈ ಊರಿನವನು ಅಲ್ಲ, ಏರಿಯಾ ಅಲ್ಲ ಅವನಿದು, ಅವನು ರಮಣಕ ದ್ವೀಪದಲ್ಲಿದ್ದವ. ಆದರೆ ಅಲ್ಲೊಂದು ದೊಡ್ಡ ಪ್ರಾಬ್ಲಮ್ ಇತ್ತು, ಅವನಿಗೆ ದೊಡ್ಡ ಕಷ್ಟ. ಅಲ್ಲಿ ಗರುಡನ ಕಷ್ಟ, ಗರುಡನಿಗೆ ಅವನಿಗೆ ಆಗಾಗ ಜಗಳ. ಆ ಗರುಡನಿಂದ ತಪ್ಪಿಸ್ಕೊಳ್ಳಿಕ್ಕೆ ಬೇರೆ ಯಾವ ಜಾಗವೂ ಕಾಣದೆ ಈ ಜಾಗ ಬಂದ. ಇಲ್ಲಿ ಒಬ್ಬ ಋಷಿಗಳ ಶಾಪ ಇತ್ತು. ಈ ಗರುಡ ಆಗಾಗ ಬಂದು ಯಮುನಾ ನದಿಯ ಮೀನನ್ನು ತಿನ್ನುವಾಗ ಆ ಮೀನುಗಳಿಗೆಲ್ಲ ರಾಜ, ಮೀನು ಹೆಡ್ ಮೀನು ಅದು ಹೋಗಿ ಕೇಳ್ಕೊಂಡಿತ್ತಂತ, ನೀವು ದಯಮಾಡಿ ಅನುಗ್ರಹ ಮಾಡಬೇಕು. ಆ ತಿನ್ನೋ ಕಾಲಕ್ಕೆ ಋಷಿಗಳು ನೋಡಿ ಬೈದರು, ಬೇಡ ಪ್ರಾಣಿ ಹಿಂಸೆ ಮಾಡಬೇಡ ಬಿಡು ಅಂತ. ಆದರೂ ಅವ್ರ ಮಾತು ಕೇಳದೆ ತಿಂತಿದ್ದ. ಆವಾಗ ಅವ್ರು ಶಾಪ ಕೊಟ್ಟಿದ್ರಂತ, ಇನ್ನು ಮೇಲೆ ನನ್ನ ಮಾತು ಮೀರಿ ಯಮುನಾ ನದಿಯಲ್ಲಿ ಮೀನು ಹಿಡ್ಕೊಂಡು ತಿನ್ಲಿಕ್ಕೆ ನೀ ಏನಾರು ಹಿಂಸೆ ಮಾಡಲಿಕ್ಕೆ ಇಲ್ಲಿ ಬಂದರೆ ನಿಂಗೆ ಪ್ರಾಣ ಹೋಗಲಿ ಅಂತ ಗರುಡಂಗೆ ಶಾಪ ಕೊಟ್ಟಿದ್ರು. ಯದ್ಯಪಿ ಅವ್ರ ಶಾಪಕ್ಕೆ ಗರುಡ ಏನಾಗಲ್ಲ, ಅವನಿಗೆ ಶಾಪ ಗೀಪ ಏನು ನಡೆಯಲ್ಲ. ಆದರೆ ಭಗವಂತನ ಆಜ್ಞೆ ಇದೆ, ಯಾರಾದರೂ ಬ್ರಾಹ್ಮಣರು ಶಾಪ ಕೊಟ್ಟರೆ ನೀವು ದೇವತೆಗಳು ಎಷ್ಟೇ ದೊಡ್ಡವರಾದರೂ ಅದನ್ನು ಒಪ್ಕೊಳ್ಳೇಬೇಕು, ಅದರಂತೆ ನಡ್ಕೊಳ್ಬೇಕು. ಯಾಕೆಂದರೆ ಬ್ರಾಹ್ಮಣೋ ಮಮ ದೇವತಾ, ನಾನೇ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರುವ ನಿಮ್ಮದೇನು, ಬ್ರಾಹ್ಮಣರ ಮನಸ್ಸಿಗೆ ನೋವಾಗಬಾರ್ದು ಅಂತ ಭಗವಂತ ಹೀಗೆ ಆರ್ಡರ್ ಮಾಡಿದ. ಹೀಗಾಗಿ ಗರುಡ ಅಲ್ಲಿಗೆ ಬರ್ತಿರ್ಲಿಲ್ಲ. ಈ ಸುದ್ದಿ ಹೇಗೋ ಇವನಿಗೆ ಗೊತ್ತಾಗ್ಬಿಟ್ಟಿತ್ತು, ಯಾರಿಗೆ? ಕಾಳಿಯನಿಗೆ. ಹಾಗಾದರೆ ಈ ಕಾಳಿಯ ಯೋಚನೆ ಮಾಡ್ದ, ಈ ಯಮುನಾ ನದಿ ನನಗೆ ಸೇಫ್ ಪ್ಲೇಸ್. ಈ ಕೆಲವರು ಹೆದರ್ಕೊಂಡು ಎಲ್ಲೆಲ್ಲೋ ಹೋಗಿ ಅವಚಿಟ್ಕೊಳ್ತಾರೆ, ಹಾಗೆ ಇವನು ಬಂದು ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ದು. ಸೇರ್ಕೊಂಡಿದ್ರೆ ತೊಂದರೆ ಇಲ್ಲ, ಇವನಿಂದ ಉಳಿದವ್ರಿಗೆಲ್ಲ ತೊಂದರೆ ಆಗಿತ್ತು. ನೀರು ವಿಷ ಆಗಿತ್ತು, ಆ ಊರಿನ ಜನಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ಒಳ್ಳೆ ನೀರಿನ ವ್ಯವಸ್ಥೆ ಇಲ್ಲ, ಪಶು ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಇಲ್ಲ. ಎಲ್ಲರಿಗೆ ಆಧಾರವಾದಂಥ ಒಂದು ಜಾಗವನ್ನು ಒಬ್ಬರೇ ಒಬ್ಬರು ಹಿಡ್ಕೊಂಡ್ಬಿಟ್ರೆ ಇನ್ನೊಬ್ಬರಿಗೆ ಅವರಿಂದ ತೊಂದರೆ ಆಗೋದಾದರೆ ಅದನ್ನು ನಾನು ಹೇಗೆ ನಿವಾರಣೆ ಮಾಡ್ತೇನೆ? ಹಾಗೆ ಮಾಡಬಾರ್ದು, ಇದು ತಪ್ಪು, ಇದು ದೈವದ್ರೋಹ. 4 ಜನಕ್ಕೆ ನಮ್ಮಿಂದ ಏನಾದರೂ ತೊಂದರೆ ಆಗ್ತಿದೆ ಅಂದರೆ ಅದು ದೇವರಿಗೆ ಮಾಡುವ ತೊಂದರೆ. ಎಲ್ಲರ ಒಳಗೆ ಭಗವಂತ ಇರ್ತಾನೆ.
ಎಲ್ಲರ ಒಳಗಿರುವ ಭಗವಂತನನ್ನು ತಿಳಿದು ಅವರವರಿಗೆ ಸಲ್ಲಿಸಬೇಕಾದ ಗೌರವ ಕೊಡೋದೇ ಅದು ಭಗವಂತನ ಆರಾಧನೆ. ಯಾರು ಅದಕ್ಕೆ ಪ್ರತಿಕೂಲವಾಗಿ ನಡ್ಕೊಳ್ತಾರೆ ಅದು ಭಗವಂತನಿಗೆ ಇಷ್ಟ ಆಗೋಲ್ಲ. ಹೀಗಾಗಿ ಅವನು ಮಾಡಿರುವ ಆ ತಪ್ಪಿಗೆ ದಮಯಿತು, ನಿನ್ನನ್ನು ದಮನ ಮಾಡ್ತೇನೆ, ನೀನು ರಸಾತಳಕ್ಕೆ ಹೋಗು, ಯಾವುದೇ ಲೋಕಕ್ಕೆ ಹೋದರೂ ನಿನ್ನನ್ನು ಬಿಡೋಲ್ಲ ಅಂತ ತೋರಿಸ್ಲಿಕ್ಕೋಸ್ಕರ ಸವಯಸಾಂ ವಿಸ್ಮಯಕಾರಕ ಅಂಬುನಿ ಅಪತ್, ತನ್ನ ಜೊತೆಗಾರರಾಗಿರ್ತಕ್ಕಂಥ ಗೊಲ್ಲರಿಗೆ ಸಂತೋಷವನ್ನು ಉಂಟು ಮಾಡುವ ಸಲುವಾಗಿ ಆ ಕದಂಬ ವೃಕ್ಷವನ್ನು ಎತ್ತರಕ್ಕೆ ಏರಿ ಮೇಲಿಂದ ರಭಸವಾಗಿ ಭಗವಂತ ಧುಮುಕಿದ್ದಾನೆ. ಇವನು ಧುಮುಕಿದ್ರೆ ಆ ನದಿ ಕಾಯ್ತಾ ಇತ್ತಂತೆ, ಯಾವಾಗ ಕೃಷ್ಣ ಬರ್ತಾನೋ, ಯಾವಾಗ ನನ್ನ ಆಲಿಂಗನ ಮಾಡ್ಕೊಳ್ತಾನೋ ಅಂತ. ಇವನು ಧುಮುಕಕ್ಕೆ ಮುಂಚೆ ಆ ಕೃಷ್ಣ ಮೇಲೆ ಹತ್ತಿದ ನೋಡೇ ಈ ನದಿಗೆ ಆನಂದ. ನದಿ ಅಂದರೆ ಅಲ್ಲಿ ಕಾಳಿಂದಿ ಅಂತ, ಕೃಷ್ಣನ ಹೆಂಡತಿಯಲ್ಲಿ ಅವಳೊಬ್ಬಳು, ಅದರೊಳಗೆ ಅವಳು ಸನ್ನಿಧಾನ ಯಮುನೆಯ ಒಳಗೆ. ಹೀಗಾಗಿ ಆ ಕಾಳಿಂದೆಗೆ ಬಹಳ ಖುಷಿ ಆಯ್ತು, ನಮ್ಮ ಯಜಮಾನರು ಬರ್ತಾ ಇದ್ದಾರೆ ಅಂಥೇಳಿ ಆ ನದ್ಯಭಿಮಾನಿ ದೇವತೆ ತನ್ನ ಅಲೆಗಳು ಅದನ್ನೇ ಕೈಗಳನ್ನಾಗಿ ಮಾಡಿಕೊಂಡು ಕೃಷ್ಣನ ಆಲಿಂಗನಕ್ಕೆ ಕಾತುರಳಾಗಿ ಕಾಯ್ತಾ ಇದ್ದಾಳೆ. ಅದಿಷ್ಟೇ. ಈಗ ನೀರೊಳಗೆ ಏನಾದರೂ ಬಿದ್ದರೆ ಅದು ಅಲೆ ಮೇಲೆ ಹೇಳುತ್ತಲ್ಲ, ಎದ್ದ ಅಲೆಯನ್ನು ರಾಜರು ಆ ರೀತಿ ವರ್ಣನೆ ಮಾಡ್ತಾರೆ. ಅಲೆ ಎದ್ದರೆ ಅದು ಅಲೆ ಅಲ್ಲ, ಅದು ಆಕೆಯ ಕೈ ಕೃಷ್ಣನನ್ನು ಆಲಿಂಗನ ಮಾಡ್ಕೊಳ್ತಾ ಇದ್ದಾಳೆ, ತನ್ನೊಳಗೆ ಸೇರಿಸ್ಕೊಳ್ತಾ ಇದ್ದಾಳೆ. ಅದಕ್ಕೆ ಉತ್ಪ್ರೇಕ್ಷ ಅಂತ ಕರೀತಾರೆ. ರಾಜರು ಆ ಅಲಂಕಾರದಿಂದ ಈ ಶ್ಲೋಕವನ್ನು ಮಾಡ್ತಾ, ಕೃಷ್ಣಾಲಿಂಗನ ಕಾತರೈ ಕರಸಮೈ ರುಘೈ ನಿವೃತ್ತೈರಿವ ಸ್ವಪ್ರಾಂತಸ್ಥಿತ ತತ್ಪದಾಂಕ ಮುರಸ ಧರ್ತುಂ ದಿಯೋರ್ವಾಕ್ಕಜ ಸುಪ್ರೇಮಾಂಬುದಿ ಮಿಶ್ರಣಾದಿವ ಜಗದ್ವಂದಸ್ಯ ಪಾತಾದಿವ ಸ್ನಿಗ್ಧಾ ತಂ ಮದನಾಕೃತಿಂ ಸ್ವಹೃದಯೇ ಆಶ್ಲಿಷ್ಯ ಸಾ ವರ್ಧತ. ವಾದಿರಾಜರ ವರ್ಣನೆಯೇ ವರ್ಣನ. ಇದು ನದಿ ಜಲ ಜಡ ಅಲ್ಲ, ಜಡ ಜಲ ನದಿ ಅಲ್ಲ. ನಾವು ಜಡವಾದ ಜಲವನ್ನೇ ನದಿ ಅಂತ ತಿಳಿದು ಸ್ನಾನ ಮಾಡಿದರೆ ಗಂಗೆ ಮಲವನ್ನು ಮಾತ್ರ, ಕೊಳೆಯನ್ನು ಮಾತ್ರ ಕಳೀತಾಳೆ. ಗಂಗಾ ನದಿ ಸ್ನಾನ ಮಾಡೋದರ ಮುಖ್ಯ ಫಲ ರಂಗವಲಿಬೇಕು. ರಂಗವಲಿಯನೋ ಭಕ್ತರ ಸಂಘ ದೊರಕದೆ. ನೀವು ಜಡವಾದ ಜಲದಲ್ಲಿ ಎಷ್ಟು ಬಾರಿ ಮುಳುಗಿದ್ರೂ ಏನು ಪ್ರಯೋಜನ ಇಲ್ಲ, ಅದು ಜಡ ಅಲ್ಲ, ಅದರ ಒಳಗೆ ಚೇತನ ಇದೆ. ಗಂಗಾ ಅದು ಎಂಥ ಚೇತನ ಅಂದರೆ ಹೇಳ್ತಾರೆ, ಯೋಸೌ ವಿಶ್ವಗತೋ, ಎಲ್ಲ ಕಡೆ ವ್ಯಾಪ್ತನಾದ ಭಗವಂತನೇ ಸಯೇವ ದ್ರವರೂಪೇಣ ಗಂಗಾಂಬೋ ನಾತ್ರ ಸಂಶಯ. ಎಲ್ಲ ಕಡೆ ವ್ಯಾಪ್ತನಾದ ಭಗವಂತನೇ ನೀರಿನ ರೂಪದಲ್ಲಿ ಗಂಗೆಯೊಳಗಿದ್ದಾನೆ. ಈ ಅನುಸಂಧಾನದಿಂದ ಮಾಡಬೇಕು. ಯಾವುದೇ ನದಿ ನೋಡಿದಾಗ ಆ ನದಿ ಕೇವಲ ಜಲ ಜಡ ಅಲ್ಲ, ಅದು ಚೇತನ, ಅದು ಹೆಣ್ಣು. ಯಾವ ಹೆಣ್ಣು, ಅದು ಏನದು ಅಂದರೆ ಹೇಳ್ತಾರೆ ಇಲ್ಲಿ, ಅರ್ಕ ಜಾ. ಅರ್ಕ ಅಂದರೆ ಸೂರ್ಯ, ಜಾ ಅಂದರೆ ಹುಟ್ಟಿದವಳು, ಸೂರ್ಯನ ಮಗಳಾದ ಯಮುನೆ ಅವಳು. ಅವಳಿಗೆ ಭಾಳ ಸಂತೋಷ ಆಯ್ತಂತೆ. ಯಾಕೆ? ಕೃಷ್ಣಾಲಿಂಗನ ಕಾತರೈ, ಭಗವಂತನ ಆಲಿಂಗನಕ್ಕೆ ಕಾಯ್ತಾ ಇದ್ಲು, ಬಹಳ ಕಾತುರ. ಕರಸಮೈ, ಕೃಷ್ಣನನ್ನು ಎರಡೂ ಕೈಗಳಿಂದ ಆಲಿಂಗಿಸ್ಕೊಳ್ಳಿಕ್ಕೆ. ಯಾಕಂದರೆ ಅವನ ಹೆಜ್ಜೆಗಳು ಆ ಯಮುನೆಯ ತೀರದಲ್ಲೆಲ್ಲ ಅಲ್ಲಲ್ಲಲ್ಲೆಲ್ಲ ಇತ್ತು. ಏನಂದರೆ ಯಾರಾದರೂ ಬಿದ್ದರೆ, ಕಲ್ಲು ಎಸೆದ್ರೆ ನದಿ ನೀರು ಸ್ವಲ್ಪ ಮುಂದೆ ಬರುತ್ತಲ್ಲ, ಇವಳು ನೀರು ಮುಂದೆ ಬಂತಂತೆ. ಯಾಕೆ ಬಂತು ಅಂದರೆ ಆ ಕೃಷ್ಣನ ಹೆಜ್ಜೆ ಎಲ್ಲ ಇತ್ತಲ್ಲ, ಅದನ್ನು ತನ್ನ ಕೈಗಳು ಆ ನೀರಿನಿಂದ ಸವರ್ತಾ ಇದ್ದಾಳ. ಎರಡೂ ಕೈಗಳಿಂದ ಭಗವಂತನ ಆಲಿಂಗನ ಮಾಡ್ತಾ ಇದ್ದಾಳಂತೆ. ಪಾದಗಳನ್ನು ಅಲೆಗಳಿಂದ ಕೈಗಳದು ಸವರ್ತಾ ಇದ್ದಾಳೆ. ಅವನ ಪ್ರೇಮಾತಿಶಯವನ್ನು ತಾನು ತೋರಿಸ್ತಾ ಸ್ನಿಗ್ಧಳಾಗಿದ್ದಾಳದು. ಯಾಕಂದರೆ ಆ ಭಗವಂತನ ಆಕೃತಿ ಮನ್ಮತಾಕೃತಿ. ಬರೀ ಮನ್ಮತಾಕೃತಿ ಅಂದರೆ ಮನ್ಮಥನ ಥರ ಇದ್ದ ಅಂತ ತಿಳ್ಕೊಳ್ಬಾರ್ದು. ಮನ್ಮಥ ದೇವರನ್ನು ಕಂಡಾಗ ಅವನ ಮನಸ್ಸು ಆ ಉಲ್ಲೋಲ ಕಲ್ಲೋಲ ಆಗ್ತಿತ್ತಂತೆ. ಸಾಕ್ಷಾನ್ ಮನ್ಮಥಃ, ಮನ್ಮಥನ ಮನಸ್ಸನ್ನೇ ಕದಡುವಂತಹ ಅದ್ಭುತ ಸೌಂದರ್ಯ ಭಗವಂತನದು. ಸೌಂದರ್ಯ ಸಾರೈಕ ರಸಂಭ್ರಮಾಪತೆ, ಸುಂದರಕ್ಕೆ ಸುಂದರ. ಇವನ ಸೌಂದರ್ಯ ಲವಲೇಶವೂ ಯಾರ್ಯಾರಿಗಿಲ್ಲ. ಅದ್ಭುತವಾದ ಸೌಂದರ್ಯ ಭಗವಂತನದು. ಅಂಥ ಮನ್ಮತಾಕೃತಿಯಾದ ಭಗವಂತ ತನ್ನ ಮೇಲೆ ಬೀಳ್ತಾ ಇದ್ದಾನೆ, ಆಲಿಂಗನಕ್ಕೆ ಸಿಗ್ತಾ ಇದ್ದಾನೆ. ಅವನ ಮೈ ಕೈ ಎಲ್ಲ ನಂಗೆ ಸಿಗುತ್ತಲ್ಲ ಅಂತ ಅವಳೇನು ಮಾಡಿದ್ದಾಳೆ,
ತನ್ನ ಹೃದಯದ ಆಳಕ್ಕೆ ಭಗವಂತನನ್ನು ಇಳಿಸ್ಕೊಂಡ್ಳು. ಅಂದರೆ ಒಳಗೆ ಬಿದ್ದ ಅಂತ ಒಳಗೆ ಹೋದಾನಕ್ಕೆ ಇಷ್ಟೆಲ್ಲ ಕಾರ್ಯಕ್ರಮ. ಆ ನೀರು ಸ್ವಲ್ಪ ಹೆಚ್ಚು ಬಂತು, ನೀರು ಚಿಮ್ತು. ಇದನ್ನು ರಾಜರು ವರ್ಣನೆ ಮಾಡುವಾಗ ಆ ನೀರು ಚಿಮ್ಮಿದ್ದಲ್ಲ, ಆ ನೀರೇ ಅವಳ ಕೈಗಳು. ಆ ಕೈಗಳಿಂದ ಕೃಷ್ಣನನ್ನು ಒಳಗೆ ಹಾಕ್ಕೊಂಡಿದ್ದಾಳಂತ. ಹಾಗಾದ್ರೆ ನಾವು ಕೂಡ ಭಗವಂತನನ್ನು ಒಳಗೆ ಹಾಕೋಬೇಕು, ಅವನು ಮನ್ಮಥ ಅಂತ ತಿಳ್ಕೊಳ್ಬೇಕು. ನಮ್ಮ ಮನಸ್ಸಿಗೆ ಬಹಳ ಮುಖ್ಯವಾಗಿರಬೇಕಾದವ ಅವನ ಮನದ ಒಳಗೆ ಭಗವಂತನನ್ನು ಸದಾ ಇಟ್ಕೊಳ್ಬೇಕು. ಇದನ್ನೆಲ್ಲ ಮಾಡಬೇಕಾದ್ರೆ ಆ ಭಗವಂತನ ಪಾದ ಸವರಬೇಕು. ಅಂದರೆ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಹೇಳುವಾಗ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನೆ ಮಾಡಿದರೆ ಹೃದಯದ ಒಳಗೆ ಭಗವಂತ ಬಂದು ನಿಲ್ತಾನೆ. ಅದಕ್ಕೆ ಇವಳೇನು ಮಾಡಿದ್ದಾಳೆ, ತನ್ನ ಆ ಏನು ಅಲೆಗಳು ಅನ್ನುವ ಕೈಗಳಿಂದ ಯಮುನಾ ನದಿಯ ದಂಡೆಯಲ್ಲಿ ಭಗವಂತನ ಪುಟ್ಟ ಪುಟ್ಟ ಪಾದ ಏನು ಬಿತ್ತೋ ಅದನ್ನೆಲ್ಲ ಸವರಿದ್ದಾಳಂತೆ. ಆ ಪಾದ ಸೇವನ ಮಾಡಿದ್ದಕ್ಕಾಗಿ ಕೃಷ್ಣ ಅವಳ ಹೃದಯದಲ್ಲಿ ಬಂದಂತೆ. ಹೃದಯದಲ್ಲಿ ಬಂದದ್ದಕ್ಕೆ ಅವಳು ಅಭಿವೃದ್ಧಿ ಆದ್ಲು. ಅಂದರೆ ಒಂದು ಕಲ್ಲೋ ಏನೋ ಒಂದು ವಸ್ತು ಹಾಕಿದ್ರೆ ಇರೋ ನೀರು ಜಾಸ್ತಿ ಆಗುತ್ತೆ ಅಲ್ವಾ. ಇವಳದು ಮೇಲೆ ಬಂದ ತಲೆ ಆ ಬಂದರೆ ವೃದ್ಧಿ ಆದ್ಲಂತ. ವೃದ್ಧಿ ಅಂದರೆ ಆನಂದದ ವೃದ್ಧಿ. ಯಾರು ಹೃದಯದಲ್ಲಿ ಭಗವಂತನ ನೋಡ್ತಾರೆ ಅವರು ಭಾಳ ಹಿರಿ ಹಿಗ್ತಾರಂತ. ದೇವರನ್ನು ನೋಡಿದಾಗ ಆಗುವ ಸಂತೋಷ ಯಾವುದರಿಂದಲೂ ಆಗಲ್ಲ. ಯಾರ ಮುಖ ಚೆನ್ನಾಗಿ ಬ್ರೈಟಾಗಿರುತ್ತೆ, ಯಾರ ಮುಖ ಆನಂದವಾಗಿರುತ್ತೆ, ಯಾರ ಮುಖ ಅರಳಿರುತ್ತೆ ಗೊತ್ತಾ, ಯಾರ ಹೃದಯದಲ್ಲಿ ಭಗವಂತನ ಚಿಂತನೆಯನ್ನು ಸಂತತ ಮಾಡ್ತಿರ್ತಾರೆ. ಮಾಡ್ತಾ ಅದರ ಫಲವಾಗಿ ಜ್ಞಾನ ಗೋಚರನಾಗುವ ಆ ಭಗವಂತನನ್ನು ಹೃದಯದಲ್ಲಿ ಕಂಡಿರ್ತಾರೆ. ಅವ್ರಿಗೆ ಭಾರೀ ಆನಂದ. ಅದರೊಳಗೆ ಜಾಸ್ತಿ ಆನಂದ ನಮ್ಮ ಮಧ್ವಾಚಾರ್ಯರಿಗೆ. ಆನಂದ ತೀರ್ಥ ಪರಾನಂದ ವರದ ಅಂತ ಅವರೇ ವರ್ಣನೆ ಮಾಡ್ತಾರೆ. ಆನಂದ ತೀರ್ಥರು ಭಾರೀ ಆನಂದ. ಯಾಕಂದರೆ ಶ್ರೀಮದ್ ವಿಷ್ಣುವಂಗ್ರಿ ನಿಷ್ಠ, ಭಗವಂತನ ಪಾದಕಮಲದಲ್ಲಿ ಸದಾ ನಿಷ್ಠೆಯುಳ್ಳವರು, ಸದಾ ಹೃದಯದಲ್ಲಿ ಭಗವಂತನನ್ನು ಧ್ಯಾನ ಮಾಡುವವರು, ಅನಂತ ಗುಣಗಳಿಂದ ಭಗವಂತನ ಆರಾಧನೆ ಮಾಡುವ ಆನಂದ ತೀರ್ಥರ ಮುಖ ಸದಾ ಆನಂದಮಯವಾಗಿರುತ್ತಂತೆ. ಯಾರ ಮುಖ ಸಂತೋಷವಾಗಿರುತ್ತೆ, ಯಾರ ಜೀವನ ವೃದ್ಧಿ ಆಗತ್ತೆ ಅಂದರೆ ಯಾರು ಭಗವಂತನನ್ನು ಹೃದಯದಲ್ಲಿ ಧಾರಣೆ ಮಾಡಿರ್ತಾರೆ ಅವ್ರಿಗೆ ಹೀಗೆಲ್ಲ ಆಗತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಕಲಿಲಯಂತ ತಮಪ ಪುರುಷೋತ್ತಮಂ ಪಣಿಪತಿ ಕಿಲದಂ ಶಿತುಮಗ್ರಹೀತ್ ನಹಿ ಸವೇತ್ತಿ ಬಲಂ ಶ್ರವಣೋಜ್ಜಿತ ಪರಮಯಾ ರಮಯಾ ಶ್ರುತಿಭಿಸ್ತುತಂ ಕಲಿಲಯಂತಮಪಃ. ಇವು ಮೇಲಿಂದ ಬಿದ್ನಲ್ಲ ಕಾಳಿಯ ಮಡುವಿಗೆ ಕೃಷ್ಣ ಪರಮಾತ್ಮ ಎತ್ತರದಿಂದ ಧುಮುಕಿದಾಗ ಕಲಿಲಯಂತಮಪಃ, ಅಪಃ ಅಂದರೆ ನೀರು, ಅದು ಅಲಗಾಡ್ತು. ಅಲ್ಲಿ ನೀರಿನ ಕೆಳಗೆ ಈ ಕಾಳಿಯ ರೆಸ್ಟ್ ತಗೊಳ್ತಿದ್ದ, ನಿದ್ದೆ ಮಾಡ್ತಿದ್ದ. ಈ ನಿದ್ದೆ ಮಾಡುವಾಗ ಡಿಸ್ಟರ್ಬ್ ಆಗಿಬಿಟ್ರೆ ಭಾರೀ ಸಿಟ್ಟು. ಕೆಲವ್ರಿಗೆ ನಿದ್ದೆ ಮಾಡೋ ಕಾಲಕ್ಕೆ ಫೋನ್ ಮಾಡಿ ಕೇಳ್ತಾರ ಮಲಗಿದ್ರೆ ಅಂತ. ಅಲ್ಲ 8:30 9 10ಕ್ಕೆ ಹಾಕಿ ಕೇಳಿದ್ರೆ ಹೌದಪ್ಪ ಅನ್ಕೋಬೇಕು. 12:30 1 ಗಂಟೆಗೆ ಫೋನ್ ಮಲಗಿದ್ರೆ ಅಂದರೆ ಇನ್ನೇ ನರ್ತನ ಮಾಡ್ತಿರ್ತಾರ ಆಗ ಯಾರಾದರೂ. ಹಾಗೆಲ್ಲ ಇವನು ಮಲಗೋ ಕಾಲ. ಅವನಿಗೆ ಭೋಗಿ ಅಂದರೆ ಬರೀ ಎಂಜಾಯ್ ಮಾಡೋದು, ಭೋಗ. ಆ ಭೋಗದಲ್ಲೇ ಸದಾ ಆಸಕ್ತನಾದಂತಹ ಯಾವ ಈ ಭೋಗಿ ಕುಲಾಗ್ರಣಿ ಯಮುನ ಕಾಳಿಯ ಆ ಕಾಲದಲ್ಲಿ ಮಲಗಿದ್ದಾಗ ಡಿಸ್ಟರ್ಬ್ ಆಯಿತು. ಭಾರೀ ಸಿಟ್ಟಿನ ದೇವತೆ ಕೂಡ. ಹಾವಂದರೆ ಸಿಟ್ಟು ನೋಡಿ, ಅದು ಹಾವು, ಅದು ಏನೇ ಅನ್ನಿ ಹಾವತ್ರ ಹೋಗಿ ಅದು ಬುಸ್ ಅನ್ನೋದೇ, ಅದು ಸಿಟ್ಟೇ, ಅದಕ್ಕೆ ಯಾವಾಗೂ ಸಿಟ್ಟು. ಇನ್ನು ಹೇಳಿ ಕೇಳಿ ವಿಷದ ಹಾವಿವನು ಭಾರೀ ಸಿಟ್ಟು. ನೋಡ್ತಾನೆ, ಯಾರಿದು ನನ್ನ ಕಲಕದವ್ರು, ನನ್ನ ನಿದ್ದೆಗೆ ಭಂಗ ತಂದವರು ಯಾರು? ಕೆಂಪು ಕಣ್ಣು, ಜ್ವಾಲೆ ಬರುವಂಥ ಕಣ್ಣು ಬಿಟ್ಟು ಹೀಗೆ ನೋಡ್ತಾ ಇದ್ದಾನೆ ಪುಟ್ಟ ಕೃಷ್ಣ. ಪುರುಷೋತ್ತಮಂ. ರಾಜರು ಒಂದೇ ಶಬ್ದ ಹಾಕ್ತಾರೆ, ಪುರುಷೋತ್ತಮಂ ಅಂದರು, ಕೃಷ್ಣಂ ಅಂದಿಲ್ಲ, ನಂದಗೋಪ ಸುತಂ ಅಂದಿಲ್ಲ, ಪುರುಷೋತ್ತಮಂ ಅಂದರು. ಏನು ಪುರುಷೋತ್ತಮ? ಯಾರು ಧುಮುಕಿದ್ದವ, ನೀರಿನಲ್ಲಿ ಬಂದವ ಯಾರು? ಯಾರೇನು ಅನ್ಕೋಬೇಡಿ. 15ನೇ ಅಧ್ಯಾಯದಲ್ಲಿ ಕೃಷ್ಣ ಯಾರನ್ನ ಭಗವಂತ ಅಂತ ವರ್ಣನೆ ಮಾಡಿದ್ದಾನೆ. ದ್ವಾಮಿಮೌ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುತಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತಿರ್ವ್ಯಯ ಈಶ್ವರಃ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತ ಪುರುಷೋತ್ತಮ. ನಾನು ಪುರುಷೋತ್ತಮ. 2 ಪುರುಷರು, ಒಂದು ಪುರುಷ ಅದು ಕ್ಷರ ಪುರುಷರು, ಇನ್ನೊಬ್ಬಳು ಅಕ್ಷರ ಪುರುಷರು. ಅಕ್ಷರ ಪುರುಷಳು ಲಕ್ಷ್ಮಿ, ಕ್ಷರ ಪುರುಷರು ಬ್ರಹ್ಮಾದಿ ಸಮಸ್ತ ಚೇತನ ಪ್ರಪಂಚ.
ಇವರಿಬ್ಬರಿಗಿಂತಲೂ ಮೇಲಿರುವವ ನಾನು, ಅಕ್ಷರಾಕ್ಷರಾಕ್ಷರಮತೀತನಾದ ನನ್ನನ್ನು ಶ್ರುತಿ ಸ್ಮೃತಿಗಳು ಪುರುಷೋತ್ತಮ ಅಂತ ಕರೀತಾ ಇದೆ. ಅದಕ್ಕಿಲ್ಲಿ ವಾದಿರಾಜ ಶ್ರೀಮಚ್ಚರಣರು ಏನಂತ ಹೇಳಿದ್ರು? ಪುರುಷೋತ್ತಮ, ಬ್ರಹ್ಮ ರುದ್ರಾದಿ ದೇವತೆಗಳಿಂದ ವಂದ್ಯನಾದವ, ಲಕ್ಷ್ಮಿಯಿಂದ ಪಾದವನ್ನು ಒತ್ತಿಸಿಕೊಳ್ಳುವಂಥ ಪಾದ ಪಲ್ಲವ ಉಳ್ಳವ, ಇವನು ಪುರುಷೋತ್ತಮ ಭಗವಂತ. ಹಾಗೆ ತಿಳ್ಕೊಳ್ಬೇಕಿತ್ತು, ಆದರೆ ಇವನಿಗೆ ಹಂಗೆ ತಿಳಿಲೇ ಇಲ್ಲ. ಯಾರೋ ನನ್ನ ನಿದ್ದೆಗೆ ಭಂಗ ತಂದಿದ್ದಾನೆ. ಫಣಿಪತಿ ದಂಶಿತು ಮಗ್ರಹೀತ್. ಫಣಿಪತಿ ಅಂದರೆ ಕಾಳಿಯ ತನ್ನ ನಿದ್ದೆಗೆ ಭಂಗ ತಂದಂತಹ ಈ ಕೃಷ್ಣನನ್ನು ಚೆನ್ನಾಗಿ ಕಚ್ಚಾಕ್ಬಿಡ್ಬೇಕು, ಕಡ್ದು ಬಿಡಬೇಕು ಅಂಥೇಳಿ ದಂಶಿತು. ದಂಶನ ಅಂದರೆ ಕಡಿಯೋದು. ಗ್ರಹೀತ್ ಕಟ್ಟಿ ಹಿಡ್ಕೊಂಡ್ಬಿಟ್ನ. ಒಂದೇ ಕ್ಷಣ ಕೃಷ್ಣನ್ ಕಂಡದ್ದು ಬರ 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 ಸುತ್ಕೊಂಡ್ಬಿಟ್ನ. ಸುತ್ತಿ ತನ್ನ ಹರಿತವಾದ ನಾಲಿಗೆಯಿಂದ ಅವನನ್ನು ನೋಡ್ತಾ ಇನ್ನೇನು ಕಚ್ಚಬೇಕು ಅಂಥೇಳಿ ಬಹಳವಾಗಿ ಪ್ರಯತ್ನ ಮಾಡಿದ್ದಾನೆ. ಕಚ್ಚಿದ್ದಾನಂತೆ. ಯಾಕೆಂದರೆ ಕಚ್ಚದೇ ಇದ್ದರೆ ದೇವ್ರ ಶಿಕ್ಷೆ ಕೊಡೋ ಹಂಗಿಲ್ಲ ಅಲ್ರಿ. ಹಿಡ್ಕೊಂಡಿದ್ದಕ್ಕೆ ತುಳಿದು ಬಿಡದೆ, ಹಿಡ್ಕೊಂಡ್ರೆ ತುಳಿಲಿಲ್ಲ, ಕಚ್ಚಿದ್ದಕ್ಕೆ ತುಳಿದಿದ್ದಂತೆ. ಈ ಕಚ್ಚಿದ್ರಿಂದ ಎರಡು, ಒಂದು ತುಳಿಲಿಕ್ಕೆ ಅನುಕೂಲ ಆಯಿತು, ಕಚ್ಚದೇ ಇದ್ದರೆ ರೀಸನ್ ಬೇಕಲ್ಲ. ಶಿಕ್ಷೆ ಕೊಡಬೇಕಾದ್ರೆ ಏನಾದ್ರು ಮಾಡಬೇಕಲ್ಲ. ಚಿನ್ನದ ಅಂಗಡಿ ಮುಂದೆ ನಿಂತಿದ್ದೆ ಎಳ್ಕೊಂಡು ಒಳಗೆ ಹಾಕ್ಬಿಟ್ರು. ನಾನು ಚಿನ್ನದ ಅಂಗಡಿ ಮುಂದೆ ನಿಂತು ಏನು ಮಾಡಲ್ಲ, ನಿಮ್ಮನ್ನು ಒಳಗೋಗಿ ಯಾವುದಕ್ಕಾರು ಕೈ ಹಾಕಿ ತೊಗೊಂಡು ಹಾಗೆ ಹೊರಟ್ರೆ ಒಳಗೆ ಹಾಕ್ತಾರೆ. ಇಲ್ಲ ಏನಿಲ್ಲ ಸುಮ್ಮನೆ ನಿಂತಿದ್ದೀರಿ ಅಂದರೆ ಏನು ತೊಂದರೆ ಇಲ್ಲ. ಸುಮ್ಮನೆ ಹಿಡ್ದಿದ್ರೆ ಹಿಡ್ದಿದ್ದಲ್ಲ, ದಂಶಿತು, ಕಡ್ದ. ಇದರಿಂದ ಇನ್ನೊಂದು ತೋರಿಸಿದ್ರು ಏನಂದರೆ ಈ ವಿಷ ದೇವ್ರನ್ನೇನು ಮಾಡಲ್ಲ. ಯಾಕೆಂದರೆ ರಸಕ್ಕೆ ರಸರೂಪ. ವಿಷವನ್ನು ಕುಡಿದ ಭಗವಂತನ ದಾಸ ಅವನೇ ಅಮೃತ ಅಂತ ಕರೆಸ್ಕೊಂಡ. ಪ್ರಳಯ ಕಾಲದಲ್ಲಿ ಬಂದಂಥ ದೊಡ್ಡ ವಿಷ ಕಾಲಕೂಟ, ಅದನ್ನು ಕುಡಿದವರು ವಾಯುದೇವರು, ಅವರು ಭಗವಂತನ ದಾಸರು. ಅವರನ್ನು ಶಾಸ್ತ್ರದಲ್ಲಿ ಅಮೃತ ಅಂತ ಕರೀತಾರೆ. ವಾಯುದೇವರ ಹೆಸರು ಅಮೃತ. ಕುಡಿದದ್ದು ವಿಷ, ಆದದ್ದು ಅಮೃತ. ದಾಸಂದೇ ಈ ಕೆಪಾಸಿಟಿ ಆದರೆ ಆ ದಾಸನ ಏಕೈಕ ಬಾಸ್ ಕೃಷ್ಣ, ಅವನದಿನ್ನೇನು ಕೆಪಾಸಿಟಿ ಇರಬೇಕು. ಹಾಗಾಗಿ ಇವನು ಎಂಥವ ಪುರುಷೋತ್ತಮ, ಇವನಿಗೆ ಈ ವಿಷ ಎಲ್ಲ ಏನೂ ಮಾಡಲ್ಲ. ಯಾಕಂದರೆ ವಿಷದಲ್ಲಿ ವಿಷನಾಗಿ ವಿಷ ಮಾಡುವ ಕೆಲಸ ಮಾಡುವವ ಇವನೇ. ಯಾಕಂದರೆ ಉಪನಿಷತ್ತು ಅವನಿಗೆ ರಸೋವೈ ಸಹ, ದಾಸರು ಹೇಳುವಾಗ ರಸಕ್ಕೆ ರಸರೂಪ, ವಿಷದಲ್ಲಿ ವಿಷನಾದವ ಇವನೇ ಅಂತ ತಿಳಿಸ್ಲಿಕ್ಕೆ ದಂಶಿತು ಮಗ್ರೆ ಚೆನ್ನಾಗಿ ಕಚ್ಚಿದ್ದಾನಂತ. ವಾದಿರಾಜರು ಹೇಳ್ತಾರೆ, ಅಲ್ಲ ದೇವರನ್ನು ಯಾರಾದರೂ ಕಚ್ತಾರಾ? ದೇವರನ್ನ ಕಚ್ಚೋದು, ಹೊಡೆಯೋದು, ಬಡಿಯೋದು ಎಲ್ಲರೂ ಕೇಳಿದ್ದೀರಾ? ಈಗ ನಮ್ಗೆ ಎಷ್ಟೋ ಬಾರಿ ಕಷ್ಟ ಬರುತ್ತೆ, ಜೀವನದಲ್ಲಿ ಕಷ್ಟ ಬರುತ್ತೆ. ಯಾರು ಆಚಾರ ವಿಚಾರ ಇಟ್ಕೊಂಡಿರ್ತಾರೆ ಅವ್ರಿಗೂ ಕಷ್ಟ ಬರುತ್ತೆ, ಒಳ್ಳೆಯವ್ರಿಗೂ ಬರುತ್ತೆ, ಕೆಟ್ಟವ್ರಿಗೂ ಬರುತ್ತೆ. ಕಷ್ಟ ಕಾಮನ್. ಕಷ್ಟ ಬಂತು ಅಂತೇಳಿ ಇಷ್ಟ ದೈವವನ್ನು ತುಳಿದು ಬಡಿದು ಅಂದು ಎಲ್ಲ ಮಾಡ್ತಾರೆ ಯಾರಾದರೂ? ಕಷ್ಟ ಬಂದರೂ ಯಾರೂ ಮಾಡಲ್ಲ, ದೇವ್ರನ್ನೇ ಮತ್ತೆ ಮರೆ ಹೋಗ್ತಾರೆ. ಏನು ಪ್ರಾರಬ್ಧ ಕರ್ಮವೋ ಏನೋ ಹಿಂಗಾಗಿ ಸ್ವಾಮಿ ಉದ್ಧಾರ ಮಾಡು ಅಂತ. ಅಂಥದ್ರಲ್ಲಿ ಈ ಕಾಳಿಯ ದೇವರನ್ನು ಕಡಿಬೋದ ಹಾಗೆ? ಅದಕ್ಕೆ ರಾಜರು ಹೇಳ್ತಾರೆ ಅವನಿಗೆ ದೇವರು ಅಂತಲೇ ಗೊತ್ತಿಲ್ಲಂತ. ಕೆಲವರು ಗೊತ್ತಿಲ್ಲದೆ ಕೆಲವ್ರ ಜೊತೆ ಏನೇನೋ ಬಿಹೇವ್ ಮಾಡಿ ಆಮೇಲೆ ಅಯ್ಯೋ ಗೊತ್ತಾಗಲಿಲ್ಲ ಸಾರಿ ಹಿಂಗೆಲ್ಲ ಅಂತಾರಲ್ಲ. ಇವನು ಸಾರಿಗೀರಿ ಅನ್ನೋದು ಆಮೇಲೆ, ಮೊದಲು ಗೊತ್ತಿಲ್ಲಂತೆ. ಯಾಕೆ ಗೊತ್ತಿಲ್ಲ? ಅಲ್ಲ, ಪುರುಷೋತ್ತಮ, ಇಡೀ ಜಗತ್ತಿನಲ್ಲಿ ಇವನ ಪರಿಚಯ ಎಲ್ಲರಿಗಿದೆ. ಕಾಳಿಯನಿಗಿಲ್ವಾ? ಇಲ್ಲ. ಯಾಕಿಲ್ಲ? ಸಹಿ ಶ್ರವಣೋಜ್ಜಿತ ನಹಿ. ಅವನಿಗೇನಾಗಿದೆ ಅಂದರೆ ಕಿವಿನೇ ಇಲ್ಲಂತ. ಏನು ಅಂದರೆ ಹಾವಿಗೆ ಕಿವಿ ಇಲ್ಲ. ದಾಸರು ವರ್ಣನೆ ಮಾಡುವಾಗ ಅತಿಶೋಭಿಸುತ್ತಿದೆ ಎಲ್ಲ ಹೇಳುವಾಗ ಅಲ್ಲಿ ಕಿವಿಗಳಿಲ್ಲದ ಮಂಚ ಅಂತಾರೆ. ಕಿವಿಗಳಿಲ್ಲದ ಮಂಚ, ದೇವರ ಮಂಚ ಶೇಷದೇವರು. ಅದೇನದು? ಕಿವಿಗಳಿಲ್ಲ. ಸಂಸ್ಕೃತದಲ್ಲಿ ಅದಕ್ಕೆ ಅಕ್ಷೀಕರಣ ಅಂತ ಒಂದು ಹೆಸರು, ಇನ್ನೊಂದು ಚಕ್ಷುಶ್ರವ ಅಂತ. ಹಾವಿಗೆ ಹೆಸರು ಚಕ್ಷುಶ್ರವ, ಅಕ್ಷೀಕರಣ. ರಾಜರೇ ಅದನ್ನು ಮುಂದೆ ವರ್ಣನೆ ಮಾಡ್ತಾರೆ. ಅಕ್ಷೀಕರಣ ಅಂದರೆ, ಅಕ್ಷಿ ಅಂದರೆ ಕಣ್ಣು, ಕಣ್ಣು ಕಿವಿಯಾಗಿ ಉಳ್ಳವ, ಅಥವಾ ಕಿವಿಯಿಂದಲೇ ನೋಡುವವ, ಅಥವಾ ಕಣ್ಣಿನಿಂದಲೇ ಕೇಳುವವ. ದೇವರು ನನ್ನ ಸೃಷ್ಟಿಯಲ್ಲಿ ಈ ಥರನೂ ಇದೆ ಅಂತ ತೋರಿಸ್ಲಿಕ್ಕೆ ಹಾವನ್ನು ಸೃಷ್ಟಿ ಮಾಡಿದ್ದಾನೆ. ಏನು ಗೊತ್ತಾ? ಅದರ ಕಣ್ಣೇ ಅದರ ಕಿವಿ, ಅದರ ಕಣ್ಣೇ ಅದರ ಕಿವಿ. ನಮ್ಮ ಕಿವಿ ಬೇರೆ ಕಣ್ಣು ಬೇರೆ ಅಲ್ವಾ? ದೇವರು ಹಾವಿಗೆ 2 in 1 ಮಾಡಿಬಿಟ್ಟಿದ. ಕಿವಿನೇ ಕಣ್ಣು, ಕಣ್ಣೇ ಕಿವಿ. ಯೋಚನೆ ಮಾಡಿ, ನಮಗೇನಾರು ಹಾಗೆ ಮಾಡಿದರೆ ಏನು ಮಾಡು? ಕಿವಿಗೊಂದು ಮಿಷಿನ್ನು, ಕಣ್ಣಿಗೊಂದು ಮಿಷಿನ್ ಇದ್ದರೆ
ಏನು ಮಾಡಬೇಕಿತ್ತು ಗೋಳು. ನಮಗೆಲ್ಲ ಸಪ್ರೇಟ್ ಕೊಟ್ಟ, ಕಿವಿ ಬೇರೆ ಇಟ್ಕೊಳ್ಳಿ. ಎಷ್ಟು ದೇವ್ರ ಪರಮಾನುಗ್ರಹ. ದೇವರು ಅಂತಾನೆ, ನಾನು ಹೀಗೂ ಮಾಡ್ಬೋದಿತ್ತು, ನಿಮಗೆ ಹಾಗೆ ಮಾಡಲಿಲ್ಲ, ಎಲ್ಲ ಸಪ್ರೇಟ್ ಕೊಟ್ಟಿದ್ದೀನಿ. ಕೆಲವರು ಒಂದೇ ರೂಮ್ ಒಳಗೇ ಅದರಲ್ಲೇ ಪಾರ್ಟೇಷನ್ ವಾಲ್ ಹಾಕಿ ಇದನ್ನು ಅದು ಇದನ್ನು ಮಾಡೆಲ್ಲ ಮಾಡುತ್ತಾರೆ. ಹಾಗೆ ಒಂದರೊಳಗೆ ಪಾರ್ಟೇಷನ್ ಹಾಕಿ ಏನಾರು ಮಾಡಿಕೊಟ್ಬಿಟ್ಟಿದ್ರೆ ಏನು ಮಾಡಬೇಕು? ಅವನು ಕಣ್ಣು ಕೆಲಸ ಮಾಡುವಾಗ ಕೇಳಲ್ಲ, ಕೇಳುವಾಗ ಕಾಣಲ್ಲ. ಹಾವಿಂದು ಕಿರಿಕಿರಿ. ಹಾವಿಗೆ ನೋಡುವಾಗ ಕೇಳಿಸಲ್ಲ, ಕೇಳಿಸುವಾಗ ನೋಡಲಿಕ್ಕಾಗಲ್ಲ. 2 in 1 ಮಾಡಿದ್ದಾನೆ. ಅಟ್ ಎ ಟೈಮ್ ಎರಡೂ ಕೆಲಸ ಮಾಡಲ್ಲ, ಒಂದು ಬಿಟ್ಟು ಒಂದು ಮಾಡತ್ತಂದು. ಎರಡೂ ಕೆಲಸವನ್ನು ಏಕಕಾಲಕ್ಕೆ ಮಾಡುವ ಶಕ್ತಿಯನ್ನು ಭಗವಂತ ಇಟ್ಟಿಲ್ಲ. ಆದರೆ ಒಂದೇ ಇಂದ್ರಿಯ ಎರಡೂ ಕೆಲಸ ಮಾಡುತ್ತೆ. ಇವನು ಶ್ರವಣೋಜ್ಜಿತ, ದೇವರ ಬಗ್ಗೆ ಕೇಳಿಲ್ಲಂತೆ. ಅವು ಯಾಕೆ ತಿಳಿದಿಲ್ಲ, ಅವನಿಗೆ ಯಾಕೆ ಕಿವಿ ಇಲ್ಲ? ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣ ಮಸ್ತು.